ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇದಾಗಿ ನಮ್ಮ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಕೂಡಿ ಬಂದಿರುವಂಥ ಪ್ರೀತಿಯ ಎಲ್ಲ ಸಹೋದರ ಮತ್ತು ಸಹೋದರಿಗಳಿಗೂ ಈ ಒಂದು ಸಂಜೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ನಾವೊಂದು ಆಚರಣೆಗೆ ನಾವೇನು ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. 31ನೇ ತಾರೀಕು ಅಲ್ವರ, ನಮ್ಮ ಕರ್ತನ ಒಂದು ಭೋಜನ ಪಂಕ್ತಿಯನ್ನ ನಾವು ಆಚರಿಸುವುದಕ್ಕೆ ಅನೇಕ ವಿಧವಾಗಿ ಅನೇಕ ರೀತಿಯಲ್ಲಿ ನಾವು ಅನೇಕ ಪಾಠಗಳನ್ನ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಕಾರಣ ಯಾಕೆ ನಾವು ಇಷ್ಟೆಲ್ಲ ಪಾಠಗಳನ್ನ ನಾವು ಕೇಳ್ತಾ ಬರಬೇಕು? ಕನ್ನಡ ಪುರಿದಂಗ್ಲಾ? ಇಷ್ಟೆಲ್ಲ ಪಾಠಗಳು ನಾವು ಕೇಳ್ಕೊಂಡ್ ಬರ್ತಾ ಇದೀವಲ್ಲ, 1 ತಿಂಗಳು 2 ತಿಂಗಳಿಂದ ನಾವು ಪಾಠಗಳನ್ನ ಏನ್ ಮಾಡ್ತಾ ಇದೀವಿ, ಕೇಳ್ಕೊಂಡು ಬರ್ತಾ ಇದೀವಿ. ಯಾವುದರ ಸಲುವಾಗಿ, ಯಾಕೆ ನಾವು ಈ ಪಾಠಗಳನ್ನ ಕೇಳಬೇಕು? நம்மளை பரிசுத்தப்படுத்துறதுக்கு, நம்மளை நாமளே ஆராய்ந்து பார்க்கறதுக்கு இல்லைங்களா? அப்படியாக இருக்கும்போது ಆಗಿರುವಾಗ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ನೋಡ್ಬೇಕು. ಯಾಕೆ ನೋಡ್ಬೇಕು? ನಮ್ಮನ್ನ ನಾವು ಯಾಕೆ ಪರೀಕ್ಷಿಸಿಕೊಂಡು ನೋಡ್ಬೇಕು? ಆ ಒಂದು ಪಾತ್ರೆಯಲ್ಲಿ ನಾವು ಕೈ ಹಾಕುವಾಗ ಅಯೋಗ್ಯರಾಗಿ ನಾವೇನ್ ಮಾಡಬಾರ್ದು, ಅದರಲ್ಲಿ ಪಾಲುಗಾರ ಆಗ್ಬಿಡ್ಬಾರ್ದು. ಬಟ್ ಈ ದಿನ ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ನೋಡ್ಕೋಬೇಕಾ? ಈ ದಿನ ಅಂದ್ರೆ ಈ 2 ತಿಂಗಳು ಅಥವಾ ಈ 1 ತಿಂಗಳು ಅಥವಾ ಈ ಪಂಕ್ತಿ ತೆಗೆಯುವವರೆಗೂ, ಕರ್ತನ ಭೋಜನದಲ್ಲಿ ಕೈ ಹಾಕುವವರೆಗೂ ನಾವು ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ನೋಡ್ಬೇಕಾ? ಮರಣ ಪರ್ಯಂತರ ನಮ್ಮನ್ನ ನಾವೇನ್ ಮಾಡ್ಬೇಕು, ಪರೀಕ್ಷಿಸಿಕೊಂಡು ನೋಡ್ಬೇಕು. ಹಾಗಾದ್ರೆ ಅನುದಿನವೂ ಅನುಕ್ಷಣವೂ ನಮ್ಮನ್ನ ನಾವೇನ್ ಮಾಡ್ಬೇಕಂತೆ, ಪರೀಕ್ಷಿಸಿಕೊಂಡು ನೋಡ್ಬೇಕು. ಪ್ರೀತಿಯ ಸಹೋದರ ಸಹೋದರಿಗಳೇ, ಹಾಗಾದ್ರೆ ಕಳೆದ ವರ್ಷ ನಾವು ಕರ್ತನ ಪಂಕ್ತಿಯಲ್ಲಿ ಕೈ ಹಾಕಿದೀವಿ, ಕರ್ತನ ಭೋಜನವನ್ನ ತೆಗೆದುಕೊಂಡಿದ್ದೀವಿ. ಬಟ್ ಅದಕ್ಕೆ ತಕ್ಕ ಜೀವನವನ್ನ ನಾವು ಮಾಡಿದೀವಾ? ಈ 1 ವರ್ಷಗಳ ಕಾಲ ಈಗ ಯಾಕೆ ನಮ್ಮನ್ನ ಪರೀಕ್ಷಿಸಿಕೊಂಡು ನೋಡ್ಬೇಕು? ಬೇರೆ 2 ತಿಂಗಳು ಮಾತ್ರ ಅಲ್ಲ, ಬಟ್ ಆ ಕಳೆದ ವರ್ಷ ದೇವರು ಕೃಪೆಯಿಂದ ನಮಗೆ ಆ ಒಂದು ಪಂಕ್ತಿಯಲ್ಲಿ ಕೈ ಹಾಕೋದಕ್ಕೆ, ಪಾಲುಗಾರಾಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಬಟ್ ನಾವು ತೆಗೆದಿದೀವಲ್ಲ, ಅದಕ್ಕೆ ತಕ್ಕ ಒಂದು ಜೀವನವನ್ನ ನಾವು ನಡೆಸಿಕೊಂಡು ಬಂದಿದೀವ? ನಮ್ಮನ್ನ ನಾವೇನ್ ಮಾಡ್ಬೇಕು, ಪರೀಕ್ಷಿಸಿಕೊಂಡು ನೋಡ್ಬೇಕು. ಖಂಡಿತ ಕೆಲವೊಂದು ಸಾರಿ ಅನೇಕ ಬಲಹೀನತೆಗಳ ನಿಮಿತ್ತವಾಗಿ, ಕೆಲವೊಂದು ಸೋತು ಹೋಗುಗಳ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಕಾಣಲ್ಪಟ್ಟಿರುತ್ತೆ. ಅನೇಕ ಸಾರಿ ನಾವು ಕುಗ್ಗಿ ಹೋಗಿರ್ತೀವಿ, ಬಲಳಿ ಹೋಗಿರ್ತೀವಿ. ಬಟ್ ಈ ಒಂದು ಕ್ರಿಸ್ತನ ದಾರಿಯನ್ನು ಅಗಲುವುದಕ್ಕೆ ಅನೇಕ ಅವಕಾಶಗಳು ನಮ್ಮ ಜೀವಿತದಲ್ಲಿ ಬಂದಿರುತ್ತೆ. ಬಟ್ ಆದ್ರೂ ದೇವರ ಕೃಪೆಯಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, 1 ವರ್ಷಗಳ ಕಾಲ ನಮ್ಮನ್ನ ನಡೆಸಿಕೊಂಡು ಬಂದಿದ್ದಾರೆ. ಬಟ್ ಬಂದಿರುವಂತ ವಿಧದಲ್ಲಿ ನಾವು ದೇವರನ್ನ ನಾವು ದೃಷ್ಟಿಸಿ ನೋಡುವಾಗ ನಾವು ಹೇಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಈ ದಿನಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ನಮ್ಮನ್ನ ಪರೀಕ್ಷಿಸಿಕೊಂಡು ನೋಡ್ತಾ ಇದೀವಿ. ಯಾವ ರೀತಿಯಲ್ಲಿ 1 ವರ್ಷಗಳ ಕಾಲ ನಮ್ಮ ಜೀವನವನ್ನ ನಡೆಸಿದೀವಿ. ಸೊ ಅದನ್ನೇ ನೋಡ್ಬೇಕೆ ಹೊರತು ಈ ದಿನಗಳಿಗೆ ಮಾತ್ರ ನಾವು ಸೀಮಿತವಾಗಿ 2 ತಿಂಗಳಿಗೆ ಮಾತ್ರ ನಾವು ಪರಿಶುದ್ಧತೆ ಆಗ್ಬಿಡ್ಬೇಕು. ನೋಡ್ರಿ, ನಮ್ ಹೇಗೆ ಆಗ್ತೀವಿ ಅಂದ್ರೆ, ಈ 1-2 ತಿಂಗಳು ಮಾತ್ರ ತುಂಬಾ ಭಯಭಕ್ತಿಯಿಂದ, ತುಂಬಾ ಆಸಕ್ತಿಯಿಂದ, ಯಾವುದು ತಪ್ಪು ಮಾಡಬಾರ್ದು, ಯಾವುದು ನಮ್ಮಲ್ಲಿ ಕೊರತೆಗಳು ಬರಬಾರ್ದು, ಯಾವ ಕ್ಲಾಸು ಅಟೆಂಡ್ ಮಾಡದೆ ಇರಬಾರ್ದು. ಪ್ರತಿ ಒಂದು ಕ್ಲಾಸು ಅಟೆಂಡ್ ಮಾಡ್ತೀವಿ. ಕರೆಕ್ಟ್ರಾ? ಕ್ಲಾಸ್ಗಳು ಎಲ್ಲೇ ಇದ್ರು ಅಟೆಂಡ್ ಮಾಡ್ತೀವಿ. ಈ ತಿಂಗಳು ಓದುವ ತಿಂಗಳಿನಿಂದ 1 ಕ್ಲಾಸ್ ಮಿಸ್ ಮಾಡಿದೆ, ಅಯ್ಯೋ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಬೇಕು, ನನ್ನನ್ನು ನಾನು ಒಂದೊಂದು ಕ್ಷಣ ನನ್ನ ಯೋಚನೆ, ನನ್ನ ಆಲೋಚನೆ, ನನ್ನ ಕ್ರಿಯೆಗಳನ್ನ ಪರೀಕ್ಷಿಸಿಕೊಂಡು. ಬಟ್ ಇದೇ ಒಂದು ಸ್ಥಿತಿ ಈ ಪಸ್ಕ ಮುಗಿದು 1 ವಾರ ಆದ್ಮೇಲೆ ಇದೇ ಯೋಚನೆಯಲ್ಲಿ ಇರ್ತೀವ? ಖಂಡಿತ ಇರಬೇಕು. ಅದಕ್ಕೋಸ್ಕರನೇ ನಾವು ಏನ್ ಮಾಡ್ಬೇಕಂದ್ರೆ, ಪ್ರತಿ ದಿನ ನಮ್ಮನ್ನ ನಾವೇ ಪರೀಕ್ಷಿಸಿಕೊಂಡು ನೋಡ್ತಾ ಇರಬೇಕು. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮನ್ನ ನಾವೇನ್ ಮಾಡ್ಬೇಕು, ಪರೀಕ್ಷಿಸಿಕೊಂಡು ನೋಡ್ಬೇಕು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ಸರಿ, ನಾವು ಪಾಠಕ್ಕೆ ಹೋಗ್ಬಿಡೋಣ. ಈ ದಿನದ ಪಾಠದ ಹೆಡ್ಡಿಂಗ್ ಏನೆಂಬುದಾಗಿ ನೋಡುವಾಗ, ವೈ ಅವರ್ ಲಾರ್ಡ್ ವಾಸ್ ಕ್ರೂಸಿಫೈಡ್. ರೀಪ್ರಿಂಟ್ಸ್ ನಂಬರ್ 4147. நம்முடைய ஆண்டவர் ஏன் சிலுவையில் அறையப்பட்டார்? ನಮ್ಮ ಕರ್ತನು ಶಿಲುಬೆಯಲ್ಲಿ ಯಾಕೆ ಹಾಕಲ್ಪಟ್ಟನು? ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದರ ವಿವರವನ್ನ ನಾವು ನೋಡೋಣ.
ಅದಕ್ಕೆ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ. ನಾವು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೀವ? ನಾವು ಶಿಲುಬೆಯಲ್ಲಿ ಅறையப்பட்டிருக்கிறோமா? கேட்கறது நீங்க பார்க்கறது மொழிப்பு பார்த்தா நான் ஏதோ தப்பா கேள்வி கேட்டுட்டேனோன்னு நினைக்கிறேன். நாம சிலுவையில் அறியப்பட்டிருக்கிறோமா? ನಾವು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೀವಾ? சில பேர் டவுட்ல தலை ஆட்டுறீங்க, சில பேர் என்ன கேள்வியை கேட்டிருக்கீங்களோ ஒண்ணுமே புரியல பிரதர்ன்றீங்க. சரி, இது கேள்விக்கு கடைசியில நம்ம பார்க்கலாம். நாம சிலுவையில அறியப்பட்டிருக்கிறோமா? ಕಡೆಸಿಲ ಇದಕ್ಕೆ ನಾವು பார்க்கலாம். ಸರಿ, இப்போ நம்ம ಈಗ ನಾವು ಹೆಡ್ಡಿಂಗ್ಗೆ ಬಂದ್ಬಿಡೋಣ. ಮುಖ್ಯವಾಗಿ ನಮ್ಮ ಕರ್ತನು ಯಾಕೆ ಶಿಲುಬೆಗೆ ಹಾಕಲ್ಪಟ್ಟನು. ಸರಿ, ಇದನ್ನ ನೋಡೋದಕ್ಕೆ ಮುಂಚಿತವಾಗಿ ಆ ಆರ್ಟಿಕಲ್ ಕೆಲವೊಂದು ವಿಷಯಗಳನ್ನ ಸಹೋದರರು ಏನ್ ಮಾಡ್ತಾರೆ ಅಂದ್ರೆ ಮೊದಲು ಮಾತಾಡ್ಕೊಂಡ್ ಬರ್ತಾರೆ. ಕೆಲವು ವಿಷಯಗಳನ್ನ ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಇಡೀ ಜಗತ್ತಿನಲ್ಲಿ ತುಂಬಾ ಆಶ್ಚರ್ಯಕರವಾದ ಸಂಗತಿ ಏನೆಂಬುದಾಗಿ ನೋಡುವಾಗ ಹೇಳ್ತಾರೆ, ಅಲ್ಲಿ ಜಗತ್ತಿನ ಅತ್ಯಂತ ಬುದ್ಧಿವಂತ ಶಕ್ತಿಗಳು, ಬುದ್ಧಿವಂತರು, ಜ್ಞಾನಿಗಳು ಅಥವಾ ನಾಗರಿಕರು ತಮ್ಮ ನಾಯಕರನ್ನ ಪ್ರವಾದಿಯನ್ನಾಗಿ ಹಾಗೂ ಯಾಜಕರನ್ನಾಗಿ ಮತ್ತು ರಾಜನಾಗಿ ಒಪ್ಪಿಕೊಂಡಿದ್ದಾರೆ. ಅನೇಕ ಬುದ್ಧಿವಂತ ಜನರು ಪ್ರವಾದಿಗಳನ್ನಾಗಿ ಆರಿಸಿಕೊಂಡಿದ್ದಾರೆ. ಪ್ರವಾದಿಗಳನ್ನ ಯಾರು ಒಪ್ಕೊಂಡಿದ್ದಾರೆ? ಯೇಸು ಸ್ವಾಮಿಯನ್ನ ನಮ್ಮ ಮುಸ್ಲಿಮ್ಸ್ ಬಾಂಧವರು ಅಲ್ವರ, ಅವರೊಬ್ರು ಪ್ರವಾದಿ ಅಂತ ಹೇಳ್ತಾರೆ ಯೇಸು ಸ್ವಾಮಿನ ಅಲ್ವರ. ಹಾಗೆ ಅನೇಕರು ರಾಜನಾಗಿ ಮತ್ತು ಯಾಜಕನಾಗಿ ಅನೇಕರು ಒಪ್ಪಿಕೊಂಡಿದ್ದಾರೆ. ಬಟ್ ಅದರಲ್ಲಿ ಒಪ್ಪಿಕೊಂಡಿರುವಂತ ಎಲ್ಲಾ ವ್ಯಕ್ತಿಗಳು ನೋಡುವಾಗ ಸುಮಾರು 19ನೇ ಶತಮಾನದಲ್ಲಿ ಅವರೇ ಏನ್ ಮಾಡಿದ್ರಂತೆ, ಅವರನ್ನ ಶಿಲುಬೆಗೆ ಹಾಕಿದ್ರು. ಹಾಗಾದ್ರೆ ಅಪರಾಧಿಯಂತೆ ಅವ್ರನ್ನ ಶಿಲುಬೆಗೆ ಹಾಕಿದ್ರು 19 ಶತಮಾನದಿಂದ. ಇದು ಸಹೋದರರು ಬರೀವಾಗ ಅವ್ರಿಗೆ 19 ಶತಮಾನ. ಬಟ್ ಈಗ ನಮಗೆ ಎಷ್ಟನೇ ಶತಮಾನದಲ್ಲಿ ಇದೀವಿ ನಾವು? நம்ம எத்தனை செஞ்சுரியில் இருக்கிறோம் இப்போ? நம்ம 21ನೇ ಶತಮಾನದಲ್ಲಿ ಇದ್ದೀವಿ ನಾವು, ಪ್ರೀತಿಯ ಸಹೋದರ ಸಹೋದರಿಯರೇ. ಹಾಗಾದ್ರೆ ಇದೆಲ್ಲ ಒಂದು ಕಡೆ ಒಂದು ದೃಷ್ಟಿಯಲ್ಲಿ ನೋಡುವಾಗ ಇದೆಲ್ಲ ಒಂದು ದೃಷ್ಟಿಯಲ್ಲಿ ನೋಡ್ತಾರೆ, ತಮ್ಮ ನಾಯಕನು, ರಾಜನು, ಯಾಜಕನು. ಸೊ ಅದೇ ಜನ ಅವರನ್ನ 19ನೇ ಶತಮಾನದ ಹಿಂದೆ ಅವರನ್ನ ಶಿಲುಬೆಗೆ ಹಾಕ್ಬಿಟ್ರು. ಸರಿ, ನೆಕ್ಸ್ಟ್ ಸಹೋದರ ಹೇಳ್ತಾರೆ, ಅದೇ ರೀತಿಯಲ್ಲಿ ಇದಕ್ಕಿಂತ ಆಶ್ಚರ್ಯಕರವಾದ ಸಂಗತಿ ಏನು ಎಂಬುದಾಗಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಒಂದು ವರ್ಗದವರು ಅಂದ್ರೆ ಅವರ ಅನುಯಾಯಿಗಳು. ಅನುಯಾಯಿಗಳು ಅಂದ್ರೆ ಯಾರು? ಅವರ ಶಿಷ್ಯರು ಏನ್ ಮಾಡಿದ್ದಾರೆ, ಅದೇ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿರುವುದು ಇದು ದೇವರ ಯೋಜನೆಯಾಗಿದೆ. ಯಾರು ಒಪ್ಕೋತಾ ಇದಾರೆ ಇದನ್ನ? ಅವರ ಶಿಷ್ಯರು. பிரதர் சிஸ்டர்ஸ், கொஞ்சம் நீங்க பேசுங்க. கன்னடா புரியுதா உங்களுக்கு? புரியுதுங்களா? ಓಕೆங்களா? ಕನ್ನಡ ಓಕೆங்களா? ಆಗ ಇಲ್ಲಿ ಹೇಳ್ತಾ ಇದಾರೆ, ಅದೇ ಒಂದು ವರ್ಗ ಹೇಳ್ತಾ ಇದಾರೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಿರುವುದು ಮುಖ್ಯವಾಗಿ ದೇವರ ಒಂದು ಯೋಜನೆ. ಖಂಡಿತ ಅದು ಅವಶ್ಯವಾಗಿತ್ತು ಅಂತ ಒಂದು ವರ್ಗದವರು ಒಪ್ಕೊಳ್ತಾ ಇದಾರೆ. ಆ ಒಂದು ವರ್ಗದವರು ಯಾರು ಎಂಬುದಾಗಿ ನೋಡುವಾಗ ಕರೆಯಲ್ಪಟ್ಟಂತಹ ಸಭೆಯ ವರ್ಗದವರು, ಶಿಷ್ಯರು. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಯೇಸು ಕ್ರಿಸ್ತರ ಒಂದು ಈಡುಬಲಿ, ಯೇಸು ಕ್ರಿಸ್ತರ ಈಡುಬಲಿ ಮುಖ್ಯವಾಗಿ ಸಭೆಯ ಪಾಪಗಳಿಗೋಸ್ಕರ ಬಲಿ ಆಯಿತು. ನೆಕ್ಸ್ಟ್ ಲೋಕದ ಪಾಪಗಳಿಗೋಸ್ಕರ ಅವರು ಬಲಿಯಾದರು ಎಂಬುದಾಗಿ ಒಂದೇ ಒಂದು ವಚನದಲ್ಲಿ 2 ವಿಷಯಗಳನ್ನ ಬರೀತಾರೆ. ಒಂದೇ ವಾಕ್ಯದಲ್ಲಿ 2 ವಿಷಯಗಳನ್ನ ಬರೀತಾರೆ. ಒಂದು, ಸಭೆಗೋಸ್ಕರ ಅವ್ರು ಏನಾದ್ರು ಪ್ರಾಯಶ್ಚಿತ್ತವಾದ ಬಲಿಯಾದರು. ಅದೇ ನೆಕ್ಸ್ಟ್ ಹೇಳ್ತಾರೆ, ಇಡೀ ಲೋಕಕ್ಕೆ ಅವ್ರು ಏನಾದ್ರಂತೆ ತನ್ನ ಜೀವವನ್ನ ಯಜ್ಞವಾಗಿ ಅರ್ಪಿಸಿದರು ಎಂಬುದಾಗಿ ಕೊಡ್ತಾರೆ. ವಾಕ್ಯವನ್ನ ಓದೋಣ. 1 ಯೋಹನ 2:22. ಆತನು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನೂ ಸಹ ನಿವಾರಣೆ ಮಾಡುತ್ತಾನೆ. ಹಾಗಾದ್ರೆ ಇಲ್ಲಿ ಓದಿದ್ದನ್ನ ಜ್ಞಾಪಕ ಮಾಡ್ಕೊಂಡ್ರ? ಅರ್ಥ ಆಯ್ತಾ? ಓದಿ, ಇನ್ನೊಂದ್ಸರಿ ಓದಿ. ಆತನು, ನೋಡ್ರಿ, ಇಲ್ಲಿ 2 ವಿಷಯಗಳು ಬರುತ್ತೆ. ಆತನು ಅಂದ್ರೆ ಯಾರು? ಯೇಸು ಕ್ರಿಸ್ತರು ಅಲ್ವರಾ? ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನ ಯಜ್ಞ ಮಾಡುವ ನಿವಾರಣೆಯಾಗಿದ್ದಾರೆ. ನಮ್ಮ ಪಾಪಗಳು ಅಂದ್ರೆ ಯಾರು? ಸಭೆಯ ಪಾಪಗಳು ಅಲ್ವರಾ? ಸಭೆಯ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾರೆ. ನಮ್ಮ ಪಾಪಗಳನ್ನ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಸಮಸ್ತ ಲೋಕದ ಪಾಪಗಳನ್ನು ಸಹ ಏನ್ ಮಾಡ್ತಾರಂತೆ?
ನಿವಾರಣೆಯನ್ನ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗಾದ್ರೆ ಖಂಡಿತವಾಗಿ ಪಾಪವು ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿ ಈ ಪಾಪ ಲೋಕಕ್ಕೆ ಬರುತ್ತೆ ಎಂಬುದಾಗಿ ತಂದೆಯಾದ ದೇವರಿಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? ಖಂಡಿತ ಗೊತ್ತಿತ್ತು. ಸಹೋದರರು ಹಾಗೆ ಬರ್ಕೊಂಡ್ ಬರ್ತಾರೆ ಅದರಲ್ಲಿ. ಖಂಡಿತ ಪಾಪ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿ ತಂದೆಯಾದ ದೇವರಿಗೆ ಗೊತ್ತಿತ್ತು. ಬಟ್ ಪಾಪದ ಸಂಬಳ, ಆ ದೈವಿಕ ಒಂದು ಶಿಕ್ಷೆ ದೇವ್ರು ಏನಂತ ವಿಧಿಸಿದ್ರು? ಪಾಪದ ಸಂಬಳ ಮರಣವನ್ನ ವಿಧಿಸಿದ್ರು. ಬಟ್ ಅಲ್ಲಿ ಹೇಳುವಾಗ ಹೇಳ್ತಾರೆ, ಖಂಡಿತ ದಂಡನೆಗೆ ಒಳಗಾದವರಲ್ಲಿ ಯಾರಿಗೂ ತಮ್ಮದೇ ಆದಂತಹ ಹಾಗೂ ತನ್ನ ಸಹೋದರನಿಗೆ ಈಡು ಬಲಿಯನ್ನ ಅಥವಾ ವಿಮೋಚನೆಯನ್ನ ಕೊಡುವಂತ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಯಾಕೆ? ಎಲ್ಲರೂ ಯಾವುದರ ಕೆಳಗಡೆ ಇದ್ದಾರೆ? ಮರಣದ ಕೆಳಗಡೆ ಇದ್ದಾರೆ, ಮರಣದ ಅಂಡರಲ್ಲಿ ಇದ್ದಾರೆ. ಯಾರಿಗೂ ತಮಗೂ ವಿಮೋಚನೆ ಕೊಡುವುದಕ್ಕೂ ತಮ್ಮ ಸಹೋದರನಿಗೂ ವಿಮೋಚನೆ ಕೊಡುವುದಕ್ಕೂ ಸಾಮರ್ಥ್ಯವಿಲ್ಲ. ಹಾಗಾದ್ರೆ ಯಾರು ಬರಬೇಕಾಗಿತ್ತು ಎಂಬುದಾಗಿ ಹೇಳುವಾಗ, ಲೋಗಸ್ ಆಗಿದ್ದವರು, ಲೋಗಸ್ ಆಗಿ ತಂದೆಯ ಬಳಿಯಲ್ಲಿ ಇದ್ದವರು ಮನುಷ್ಯ ಕುಮಾರನಾಗಿ ಏನಾಗ್ಬೇಕಾಗಿತ್ತು? ಅವರು ಬರಬೇಕಾಗಿತ್ತು. ದಾಸನ ರೂಪವನ್ನ ತೆಗೆದುಕೊಂಡು ಬರಬೇಕಾಗಿತ್ತು. ಆತನ ಇಡೀ ಲೋಕಕ್ಕೆ ವಿಮೋಚನೆಯನ್ನ ಕೊಡುವುದಕ್ಕಾಗಿ ಬರಬೇಕಾಗಿತ್ತು. ಹಾಗಾದ್ರೆ ಇಲ್ಲೊಂದು ವಿಷಯ ಸಹೋದರ ಹೇಳ್ತಾರೆ, ಖಂಡಿತ ಬರಬೇಕಾಗಿತ್ತು. ಮನುಷ್ಯನಾದ ಯೇಸು ಕ್ರಿಸ್ತನ ಮರಣ ಯಾವ ರೂಪದಲ್ಲಾದರೂ ಬರಬಹುದಾಗಿತ್ತು. ಆದಾಮನ ಮೇಲಿದ್ದ ಮೂಲ ಶಿಕ್ಷೆಗೆ ಸಮರ್ಪಕವಾದ ಪರಿಹಾರ ಕೊಡಬಹುದಾಗಿತ್ತು. ಆದಾಮನಿಗೆ ಸರಿಸಮವಾದ ಈಡು ಬಲಿಯನ್ನ ಯಾವ ವಿಧದಲ್ಲಾದರೂ ಕೊಡಬಹುದಾಗಿತ್ತು. ಯಾವ ಒಂದು ರೀತಿಯಲ್ಲಿ ಆದರೂ ಸಮರ್ಪಕವಾದ ಪರಿಹಾರವನ್ನ ಕೊಡಬಹುದಾಗಿತ್ತು. ಆದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸುವಾಗ ನೆಕ್ಸ್ಟ್ ಸ್ಟೆಪ್ ಹೇಳ್ತಾರೆ, ಯಾಕೆ ತಂದೆಯಾದ ದೇವರು ತನ್ನ ಮಗನನ್ನ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಆತನನ್ನ ಶೋಧಿಸಿದ್ರು? ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ತಂದೆಯಾದ ದೇವರು ತನ್ನ ಮಗನನ್ನ ಯಾಕೆ ಶೋಧಿಸಬೇಕಾಗಿತ್ತು? ಬಟ್ ಇಲ್ಲಿ ಏನು ಕೊಡಬೇಕು? ಆದಾಮನಿಗೆ ಜೀವಕ್ಕೆ ಜೀವ ಕೊಡಬೇಕಾಗಿತ್ತು ಅಲ್ವರಾ? ಆದಾಮನಿಗೆ ಏನ್ ಕೊಡಬೇಕಾಗಿತ್ತು? ಈಡು ಬಲಿಯನ್ನ ಕೊಡಬೇಕಾಗಿತ್ತು. ಒಬ್ಬ ಪರಿಪೂರ್ಣವಾದ ಮನುಷ್ಯನಿಗೆ ಪರಿಪೂರ್ಣವಾದ ಮನುಷ್ಯ ಬಂದು ಜೀವವನ್ನ ಏನ್ ಮಾಡ್ಬೇಕಾಗಿತ್ತು? ಕೊಡಬೇಕಾಗಿತ್ತು. ಸರಿಸಮವಾದ ಬೆಲೆ ಅಲ್ವರಾ? ಆಂಟಿ ಲೂಟ್ರಾನ್, ಸರಿಸಮವಾದ ಬೆಲೆ. ಬಟ್ ಕೊಡಬೇಕಾಗಿತ್ತು, ಯಾವ ವಿಧದಲ್ಲೂ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಯಾಕೆ ತಂದೆಯಾದ ದೇವರು ತನ್ನ ಮಗನನ್ನ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಶೋಧಿಸಿದ್ರು? ಎಂತ ಅವಮಾನಗಳು, ಎಂತ ಶೋಧನೆಗಳು ಮುಖಕ್ಕೆ ಉಗಿಯುತ್ತಾರೆ ನೋಡಿ. ದೇವಕುಮಾರನು ಸೃಷ್ಟಿ ಮಾಡಿದಂತ ಮನುಷ್ಯ, ತಾನು ಸೃಷ್ಟಿ ಮಾಡಿದ ಮನುಷ್ಯನಿಂದಲೇ ಏನ್ ಮಾಡ್ತಾರೆ? ಮುಖಕ್ಕೆ ಉಗಿಸಿಕೊಳ್ತಾರೆ. ತಲೆ ಮೇಲೆ ಒಡೆಯಲ್ಪಡ್ತಾರೆ. ತಲೆ ಮೇಲೆ ಹೊಡೆದ್ಬಿಟ್ಟು ನೀನು ಹೊಡೆದಿದ್ ಯಾರು ಎಂಬುದಾಗಿ ಏನ್ ಮಾಡ್ತಾರೆ? ಕೇಳ್ತಾರೆ. ಬಟ್ ಎಂತ ಒಂದು ಅವಮಾನದ ಆದಿಯಲ್ಲಿ ತನ್ನ ಮಗನನ್ನ ಯಾಕೆ ತಂದೆಯಾದ ದೇವರು ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡೋಗಿ ನೋಡ್ಬೇಕಾಗಿತ್ತು ಎಂಬುದಾಗಿ ಹೇಳುವಾಗ ಸಹೋದರರು ಹೇಳ್ತಾರೆ, ಖಂಡಿತವಾಗಿ ಅಲ್ಲಿ ದೇವರು ಅವರನ್ನ ನಿಷ್ಠೆಯನ್ನ, அவங்களுடைய உண்மை தன்மையை சோதிக்க பார்க்க வேண்டுமாச்சு. யாருடைய உண்மை தன்மை? தன்னுடைய மகனின் உண்மை தன்மை என்ன பண்ணுமாச்சுங்களா? சோதித்து பார்க்க வேண்டுமாச்சு. ಆಗ ನೋಡ್ಬೇಕಾದ್ರೆ ತನ್ನ ಮಗನ ಒಂದು ನಂಬಿಕೆಯನ್ನ, ಇನ್ನೊಂದು ಆರ್ಟಿಕಲ್ ಓದಬೇಕಾದ್ರೆ ತನ್ನ ಮಗನ ನಂಬಿಕೆ ಮತ್ತು ತಾಳ್ಮೆಯನ್ನ ಶೋಧಿಸಿ ನೋಡುವುದಕ್ಕೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ತನ್ನ ಮಗನನ್ನ ಏನ್ ಮಾಡಿದ್ರಂತೆ? ದೇವರು ಶೋಧನೆಗೆ ಒಳಪಡಿಸಿದ್ರಂತೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಹಾಗಾದ್ರೆ ಯೋಚನೆ ಮಾಡಿ, ತನ್ನ ಒಬ್ಬನೇ ಮಗನನ್ನ ತಂದೆಯಾದ ದೇವರು ಅಂತ ಲೆವೆಲ್ಗೆ ತಗೊಂಡೋಗಿ ಶೋಧನೆ ಮಾಡಿ ತನ್ನ ಮಗನು ಏನ್ ಮಾಡ್ತಾರೆ? ವಿಧಿಯನ್ನಾಗ್ತಾರೆ. ಅಂಟಿಲ್ ಡೆತ್, ಸಾಯುವ ಪರ್ಯಂತರ ಕೊನೆಯ ತನಕವರೆಗೂ ತನ್ನ ಮಗನನ್ನ ಅನೇಕ ಬಾಧೆಗಳಲ್ಲಿ ತಗೊಂಡು ಹೋಗ್ತಾರೆ, ಅವ್ರನ್ನ ಶೋಧಿಸಿ ನೋಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಹಾಗಾದ್ರೆ ಇಬ್ರಿಯದಲ್ಲಿ ನಾವು ಓದ್ತೀವಿ, ಆತನು ಬಾಧೆ ಹೊಂದಿದ್ದ ಬಾಧೆಗಳ ನಿಮಿತ್ತವಾಗಿ ಏನನ್ನ ಕಲಿತುಕೊಂಡ್ರಂತೆ? ವಿಧೇಯತೆಯನ್ನ ಕಲಿತುಕೊಂಡರು. ತಾನು ಬಾಧೆ ಹೊಂದಿದ ಬಾಧೆಗಳ ನಿಮಿತ್ತವಾಗಿ ಆತನು ವಿಧೇಯತೆಯನ್ನ ಕಲಿತುಕೊಂಡರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಗಳೇ, ಹಾಗಾದ್ರೆ ತನ್ನ ಮಗನನ್ನೇ ಆ ರೀತಿಯಾಗಿ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ದೇವರು ಕರೆದುಕೊಂಡು ಒಂದು ಶೋಧನೆಯಲ್ಲಿ ಇಟ್ಟಿರುವಾಗ ನಮಗೆ ಈಸಿಯಾಗಿ ನಾವು ಆ ಬಹುಮಾನ ಪಡೆದುಕೊಳ್ಬಿಡ್ಬೋದಾ? ಈಸಿಯಾಗಿ ಆ ದಾರಿಯಲ್ಲಿ ನಡೆಯಬಹುದಾ? ಖಂಡಿತ ಏನಿದೆ, ನಾವು ಅದೇ ದಾರಿಯಲ್ಲಿ 1 ಪೇತ್ರ 2:22 ಇರ್ತೀವಿ. ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವುದಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ? ಕರೆಯಲ್ಪಟ್ಟಿದ್ದೀವಿ. ಹಾಗಾದ್ರೆ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಾಗ ನಮಗೆ ಈಸಿಯಾದ ಸುಲಭವಾದ ಮಾರ್ಗಗಳು ಸಿಗುತ್ತಾ? ಖಂಡಿತ. ಯೇಸು ಕ್ರಿಸ್ತರಿಗೆ ಯಾವ ರೀತಿ ಶೋಧನೆ ಬಂತು, ಆತನ ಶಿಷ್ಯರಿಗೆ ಯಾವ ರೀತಿಯಲ್ಲಿ ಶೋಧನೆಗಳನ್ನ ಒಳಪಡಿಸಿದ್ರು, ನಮಗೂ ಏನಾಗಿದೆ?
ಅದೇ ದಾರಿಯಲ್ಲಿ ನಾವು ಹಾದು ಹೋಗಬೇಕಾಗಿದೆ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗಾದರೆ ಖಂಡಿತವಾಗಿ ಈ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಅನ್ನ ತನ್ನ ಮಗನನ್ನ ದೇವರು ಕರೆದುಕೊಂಡು ಹೋಗ ಕಾರಣ ಏನೆಂಬುದಾಗಿ ನೋಡುವಾಗ ಅವರ ನಿಷ್ಠೆಯನ್ನ, ಅವರ ಉಣ್ಮೆ ತನ್ಮೆಯನ್ನ ಪಣ್ಣಮಾಂಚಿ ಸೋದಿಕ ಪಾಕಣ ಮಾಂದಿಚಿ ಎಂಬುದಾಗಿ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಹಾಗಾದ್ರೆ ಈ ಒಂದು ನಂಬಿಕೆ, ತಂದೆಯಾದ ದೇವರು ತನ್ನ ಮಗನನ್ನ ಈ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದು ಮುಖ್ಯವಾಗಿ ಇಬ್ಬರಿಗೆ ಪಾಠ ಅಂತ ಹೇಳ್ತಾರೆ. ಈ ಭೂಲೋಕದಲ್ಲಿ ಪರಲೋಕದಲ್ಲಿ ಇಬ್ಬರಿಗೆ ಪಾಠವಾಗಿ ಇಟ್ಟಿದ್ದಾರೆ ಇದನ್ನ ಎಂಬುದಾಗಿ ನೋಡುವಾಗ, ದೂತರಿಗೂ ಇದು ಒಂದು ಪಾಠವಾಗಿ ಇಟ್ಟಿದ್ದಾರೆ. ತನ್ನ ಮಗನನ್ನೇ ಶೋಧಿಸಿ ನೋಡ್ಬಿಟ್ರು ಅಲ್ವರ. ಈಗ ಹೇಳ್ಬೋದಾ, ದೂತರು ಹೇಳ್ಬೋದಾ, ಅಯ್ಯೋ ತಂದೆಗೆ ತಕ್ಕ ಮಗ ಅವರು, ಎಂತ ವಿಧೇಯತೆನ ತೋರಿಸಿದ್ರು ಅಲ್ವರ. ಒಳ್ಳೆಯ ದೂತರು ಇದ್ದಾರೆ ಅದರಿಂದ, ಬಟ್ ಬಿದ್ದು ಹೋಗಿರುವಂತ ದೂತರಿಗೂ ಇದು ಒಂದು ಒಳ್ಳೆಯ ಪಾಠವಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತರು ಭೂಮಿಗೆ ಬಂದು ಜೀವನ ಮಾಡಿದಂತ ಜೀವಿತವೇ ಅವ್ರಿಗೇನಾಗಿದೆ, ಬಿದ್ದುವಂತ ದೂತರಿಗೆ ದೊಡ್ಡ ಒಂದು ಪಾಠವಾಗಿದೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಗಳೇ. ದೂತರಿಗೂ ಒಂದು ಪಾಠವಾಗಿ ಇಟ್ಟಿದ್ದಾರೆ ದೇವರು. ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ಹೊಸ ಸೃಷ್ಟಿಗಳಾಗಿರುವಂತ ನಮಗೆ ದೇವರು ಏನ್ ಮಾಡಿದ್ದಾರೆ, ಒಂದು ಪಾಠವಾಗಿ ಇಟ್ಟಿದ್ದಾರೆ. ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ಬರುವಂತ ಸಣ್ಣ ದೊಡ್ಡ ಪರೀಕ್ಷೆಗಳನ್ನ ಯಾವ ರೀತಿ ನಾವು ಫೇಸ್ ಮಾಡ್ತಾ ಇದೀವಿ, ನಮ್ಮ ಜೀವಿತದಲ್ಲಿ ಅನುಭವಿಸುವಂತ ಒಂದೊಂದು ಕಾರ್ಯಗಳು, ಕಷ್ಟದ ಸಮಯದಲ್ಲಿನೂ ನಾವು ಯಾರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀವಿ? ಮನುಷ್ಯರ ಮೇಲೆ ನಂಬಿಕೆಯನ್ನು ಇಟ್ಟಿದೀವಾ? ಮನುಷ್ಯರನ್ನ ಆತುಕೊಳ್ತಾ ಇದೀವಾ? ಯಾರನ್ನ ಆತುಕೊಳ್ತಾ ಇದೀವಿ? ನಾವು ಸರ್ವ ಸಾಧಾರಣವಾಗಿ ಕೆಲವು ಸಮಯಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ದೃಷ್ಟಿಸುವುದನ್ನ ಬಿಟ್ಟು, ನಮ್ಮ ಫೋಕಸ್ ಅನ್ನ ಬಿಟ್ಟು, ದೇವರ ಮೇಲೆ ಫೋಕಸ್ ಅನ್ನ ಬಿಟ್ಟು ಯಾರ ಮೇಲೆ ನಮ್ಮ ಫೋಕಸ್ಗಳು ಬಿಡುತ್ತೆ? ಸಹೋದರ ಸಹೋದರಿಗಳ ಮೇಲೆ ಫೋಕಸ್ ಹೋಗ್ಬಿಡುತ್ತೆ. ನಮಗೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ನಮಗೆ ತುಂಬಾ ಕ್ಲೋಸ್ ಆಗಿರೋರು ಯಾರಿದ್ದಾರೆ, ಅವರ ಮೇಲೆ ನಮ್ಮ ದೃಷ್ಟಿಗಳು, ನಮ್ಮ ನಂಬಿಕೆಗಳು ಏನಾಗೋಗುತ್ತೆ, ಹೊಟ್ಟೋಗುತ್ತೆ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗಾದ್ರೆ ಮುಖ್ಯವಾಗಿ ಅಂತ ಸಮಯಗಳ ಸನ್ನಿವೇಶ ಸಂದರ್ಭಗಳಲ್ಲಿ ನಾವು ಯಾರನ್ನ ಆತುಕೊಳ್ತಾ ಇದೀವಿ, ನಮ್ಮ ನಂಬಿಕೆ ಯಾರ ಮೇಲೆ ಇದೆ? ನಮಗೆ ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿ ಇಂಥ ಪರಿಸ್ಥಿತಿಗಳನ್ನ ದೇವರು ನಮಗೆ ಒದಗಿಸಿ ಕೊಡುವಾಗ ನಾವು ನಂಬಿಕೆಯನ್ನ ಕಳೆದುಕೊಳ್ತಾ ಇದೀವಾ, ಇಲ್ಲ ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವವನ ಮೇಲೆ ನಮ್ಮ ನಂಬಿಕೆಗಳನ್ನ ಇಡ್ತಾ ಇದೀವಾ? ನಮಗೆ ಒಂದು ಪರೀಕ್ಷೆ, ನಮಗೆ ಒಂದು ದೊಡ್ಡ ಒಂದು ಪರೀಕ್ಷೆ ಈ ಭೂಮಿಯಲ್ಲಿ ನಮಗೆ ದೇವರಿಟ್ಟಿದ್ದಾರೆ. ತನ್ನ ಮಗನ ಮುಖಾಂತರವಾಗಿ ದೂತರಿಗೂ ಒಂದು ಪಾಠ, ಈ ಹೊಸ ಸೃಷ್ಟಿಗಳಿಗೂ ಏನ್ ಮಾಡಿದ್ದಾರೆ, ದೇವರು ಒಂದು ಪಾಠವನ್ನ ಇಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹಾಗಾದ್ರೆ ಇಷ್ಟು ವಿಧೇಯತನ ತೋರಿಸಿದಂತ ತನ್ನ ಮಗನಿಗೆ ದೇವರು ಯಾವ ರೀತಿ ಫಲವನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಸಹೋದರರು ಬರೀತಾರೆ. ಇಂಥ ವಿಧೇಯತನ ತೋರಿಸಿದಂತ ತನ್ನ ಮಗನಿಗೆ ಅವರ ಫಲ ಏನೆಂಬುದಾಗಿ ನೋಡುವಾಗ, ತಂದೆ ಅವರಿಗೆ ಕೊಡುವಂತ ಅತ್ಯುನ್ನತವಾದ ಮಹಿಮೆ, ದೇವದೂತರುಗಳು, ಪ್ರಭುತ್ವಗಳು, ಅಧಿಕಾರಗಳು ಹಾಗೂ ಭೂಮಿಯು ಆಕಾಶದಲ್ಲಿಯೂ ಹೆಸರಿಸಲ್ಪಡದಂತ ಎಲ್ಲಾ ನಾಮಗಳಿಗೂ ಮೇಲಾದ ನಾಮವನ್ನ ಆತನಿಗೇನ್ ಮಾಡಿದ್ರಂತೆ, ಕೊಟ್ಟರು. ಎಲ್ಲಾ ಜನರಿಗಳಿಗಿಂತ ಮೇಲಾಗಿ ಉನ್ನತವಾದ ಮಹಿಮೆಯನ್ನು ಅವರಿಗೆ ಕೊಟ್ಟರು ಎಂಬುದಾಗಿ ನೋಡ್ತೀವಿ. ತನಗೆ ಯಾವ ರೀತಿಯಲ್ಲಿ ಮಹಿಮೆ ಬರುತ್ತೋ, ತಂದೆ ದೇವರಲ್ಲಿ ಯೋಚನೆ ಮಾಡ್ತಾರೆ, ತನಗೆ ಎಲ್ಲರೂ ಯಾವ ರೀತಿಯಲ್ಲಿ ಗೌರವಿಸುತ್ತಾರೋ ಮಗನನ್ನು ಅದೇ ರೀತಿಯಲ್ಲಿ ಏನ್ ಮಾಡ್ಬೇಕಂತೆ, ಗೌರವಿಸಬೇಕು ಎಂಬುದಾಗಿ ದೇವರು ಆ ರೀತಿಯಾಗಿ ಏರ್ಪಾಡನ್ನ ಮಾಡಿದ್ರು, ಆ ರೀತಿಯಾಗಿ ಯೋಜನೆಯನ್ನ ಮಾಡಿದ್ರು ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಗಳು. ಹಾಗಾದ್ರೆ ಮುಖ್ಯವಾಗಿ ನೆಕ್ಸ್ಟ್ ಇವಾಗಲೇ ನಾವು ಪಾಠದ ಹೆಡ್ಡಿಂಗ್ ಒಳಗಡೆ ಹೋಗ್ತಾ ಇದ್ವಿ. ಇದಕ್ಕೆ ಮುಂಚೆ ಅನೇಕ ವಿಷಯಗಳನ್ನ ಸಹೋದರರು ಮಾತಾಡ್ಬಿಟ್ಟು ಈಗ ಪಾಠದ ಒಳಗಡೆ ಹೋಗ್ತಾರೆ. ಪಾಠದ ಹೆಡ್ಡಿಂಗ್ ಏನ್ ನೋಡಿದ್ವಿ ನಾವು? ಪಾಠದ ಹೆಡ್ಡಿಂಗ್ ಏನಪ್ಪ ಆತೋ, ನಮ್ ಆಂಡವರ್ சிலுவையில் ஏன் அறியப்பட்டார். இதுக்கு ஆதாரமாக வசனம் கலாத்தியர் 3:13. ಗಲಾತ್ಯ 3:13. ಗಲಾತ್ಯ 3:14ನೇ ವಾಕ್ಯ, 3ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಕು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಪಾಠದ ಹೆಡ್ಡಿಂಗ್ ಏನ್ ನೋಡಿದ್ವಿ? ನಮ್ಮ ಕರ್ತನು ಯಾಕೆ ಶಿಲುಬೆಗೆ ಹಾಕಲ್ಪಟ್ಟನು. ಇಲ್ಲಿ ವಾಕ್ಯ ಏನ್ ನೋಡ್ತೀವಿ? ಅಪೊಸ್ತಲ ಪೌಲ್ ಹೇಳ್ತಾರೆ, ಮರಕ್ಕೆ ತೂಕು ಹಾಕಲಾದ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿರುವಂತೆ ನಮಗೋಸ್ಕರ ಕ್ರಿಸ್ತ ಯೇಸುವು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ, ವಾಕ್ಯಗಳನ್ನ ಗಮನಿಸಿ, ಈ ವಾಕ್ಯ ಎಷ್ಟೋ ಸರಿ ಓದಿರ್ತೀವಿ ನಾವು.
ಬಟ್ ಕೂಲಂಕುಷವಾಗಿ ವಾಕ್ಯಗಳನ್ನ ವಾಕ್ಯಗಳನ್ನ ನಿಲ್ಲಿಸಿ ಓದುವಾಗ ಈ ವಾಕ್ಯ ಯಾರಿಗೆ ಬರೆಯಲ್ಪಟ್ಟಿತ್ತು, ಯಾಕೆ ಬರೆಯಲ್ಪಟ್ಟಿತ್ತು, ಯಾವುದಕ್ಕೋಸ್ಕರ ಬರೆಯಲ್ಪಟ್ಟಿತ್ತು, ಹೇಗೆ ಬರೆಯಲ್ಪಟ್ಟಿತ್ತು, ಎಲ್ಲಿಂದ ಅಪೊಸ್ತಲ ಪೌಲರು ಈ ವಾಕ್ಯವನ್ನ ಕೋಟ್ ಮಾಡ್ತಾ ಇದ್ದಾರೆ, ಯಾಕೆ ಕೋಟ್ ಮಾಡ್ತಾ ಇದ್ದಾರೆ, ಎಲ್ಲ ಸಂಕ್ಷಿಪ್ತವಾದ ವಾಕ್ಯಗಳಲ್ಲಿ ಅಡಕವಾಗಿದೆ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗಾದ್ರೆ ಇಲ್ಲಿ ಗಮನಿಸಿ, ಮರಕ್ಕೆ ತೂಕು ಹಾಕಲ್ಪಟ್ಟ ಪ್ರತಿಯೊಬ್ಬ ಮನುಷ್ಯನು ಶಾಪಗ್ರಸ್ತನು. ನೆಕ್ಸ್ಟ್ ಹೇಳ್ತಾರೆ, ನಮಗೋಸ್ಕರ ಕ್ರಿಸ್ತ ಯೇಸುವು ಶಾಪ ಸ್ವರೂಪಿಯಾಗಿ. ನೆಕ್ಸ್ಟ್ ಹೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನ ಪಾರು ಮಾಡಿದನು. ಈ ವಾಕ್ಯ ಯಾರಿಗೆ ಅನ್ವಯಿಸಲ್ಪಡುತ್ತೆ? இந்த வார்த்தை யாருக்கு அப்ளிகேபிள் பண்ணலாம்? மாம்சீக இஸ்ரேலுக்கு. நம்மளுக்கு அப்ளிகேட் பண்ணலாமா? இது நம்ம தர்மசாஸ்திர அடியில் இருக்கிறோமா? யார் இருக்கிறாங்கோ? இஸ்ரேல் மக்கள் இருந்தாங்க இல்லைங்களா? ಇಲ್ಲಿ ಗಮನ ಇಟ್ಟು ಕೇಳ್ರಿ, ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನ ಏನ್ ಮಾಡಿದ್ರಂತೆ? ಅವರು ಬಿಡಿಸಿದರು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಈ ವಾಕ್ಯವನ್ನ ಅಪೊಸ್ತಲ ಪೌಲರು ಎಲ್ಲಿಂದ ಕೋಟ್ ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ, ಏನದು ಶಾಪ, ಯಾರ ಮೇಲೆ ಇತ್ತದು ಶಾಪ? ಹಾಗಾದ್ರೆ ಇದಕ್ಕೆ ಒಂದೇ ಒಂದು ವಾಕ್ಯ ಡೈರೆಕ್ಟ್ ಆಗಿ ಕೋಟ್ ಮಾಡ್ತಾರೆ. ವಾಕ್ಯವನ್ನು ಓದೋಣ. ಧರ್ಮೋಪದೇಶ ಖಂಡ 21ನೇ ಅಧ್ಯಾಯ 23ನೇ ವಚನ. ಅದು ರಾತ್ರಿಯೆಲ್ಲ ಮರದ ಮೇಲೆ ಇರಬಾರದು, ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಿಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗ ಹಾಕಲ್ಪಟ್ಟವನು ದೇವರ ಶಾಪವನ್ನ ಹೊಂದಿದವನಾಗಿರುತ್ತಾನೆ. ಮರಕ್ಕೆ ತೂಗು ಹಾಕಲ್ಪಟ್ಟಿರುವವನು ದೇವರ ಶಾಪವನ್ನ ಏನ್ ಮಾಡಿರದಂತೆ? ಹೊಂದಿದವನಾಗಿರುತ್ತಾನೆ ಅಂತ ಹೇಳ್ತಾರೆ. ಬಟ್ ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದರ ಕಂಟೆಂಟ್ ಎಲ್ಲಿ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಅದೇ ವಾಕ್ಯದಲ್ಲಿ ಧರ್ಮೋಪದೇಶ ಖಂಡ 21ನೇ ಅಧ್ಯಾಯ 18ರಿಂದ ಓದಿ. ಒಬ್ಬ ಮನುಷ್ಯನಿಗೆ ಹಠಮಾರಿಯಾದ ಅವಿಧೇಯ ಮಗನಿರಬಹುದು. ನೋಡ್ರಿ, ಗಮನಿಸ್ರಿ, ಇಸ್ರೇಲರಲ್ಲಿದ್ದಂತ ಒಂದು ನ್ಯಾಯ ಪ್ರಮಾಣ. ದೇವರು ತನ್ನ ಒಂದು ಕುಟುಂಬದಲ್ಲಿ ತನ್ನ ಮಕ್ಕಳು ಸರಿ ಇಲ್ಲ, ತುಂಬಾ ಹಠಮಾರಿತನದಲ್ಲಿದ್ದಾರೆ, ತುಂಬಾ ವಿಧೇಯತೆ ಇಲ್ಲದಿದ್ದಾರೆ, ಹೇಳುವ ಮಾತು ಕೇಳದೇ ಇದ್ದಾರೆ ತಂದೆ ತಾಯಿಗಳಿಗೆ, ಅಂತ ಮಕ್ಕಳಿಗೆ ಏನ್ ಮಾಡಬೇಕು ಎಂಬುದಾಗಿ ನ್ಯಾಯ ಪ್ರಮಾಣದಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಓದಿ. ಒಬ್ಬ ಮನುಷ್ಯನಿಗೆ ಹಠಮಾರಿಯಾದ ಅವಿಧೇಯ ಮಗನಿರಬಹುದು. ಈ ಮಗನು ತಂದೆಯ ಮಾತನ್ನಾಗಲಿ ತಾಯಿಯ ಮಾತನ್ನಾಗಲಿ ಕೇಳದವನಾಗಿದ್ದರೆ ಅವನಿಗೆ ಅವರು ಶಿಕ್ಷೆ ಕೊಟ್ಟರು ಅವನು ಅವರಿಗೆ ವಿಧೇಯನಾಗದಿದ್ದರೆ, ಅವರ ಮಾತುಗಳನ್ನು ಕೇಳದಿದ್ದರೆ, ಆಗ ಅವನ ತಂದೆ ತಾಯಿಗಳು ಆ ಮಗನನ್ನು ಪಟ್ಟಣದ ಹಿರಿಯರು ಸೇರಿ ಬರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪಟ್ಟಣದ ಹಿರಿಯರಿಗೆ ಹೀಗೆ ಹೇಳಬೇಕು: ನಮ್ಮ ಮಗನು ಹಠಮಾರಿಯೂ ಅವಿಧೇಯನೂ ಆಗಿರುತ್ತಾನೆ. ನಾವು ಹೇಳಿದ ಮಾತುಗಳನ್ನು ಒಂದನ್ನೂ ಅವನು ಕೇಳುವುದಿಲ್ಲ. ಅವನು ಬಹಳವಾಗಿ ತಿಂದು ಕುಡಿಯುತ್ತಾನೆ. ಆಗ ಆ ಪಟ್ಟಣದ ಜನರು ಸೇರಿ ಆ ಮಗನನ್ನ ಕಲ್ಲೆಸೆದು ಕೊಲ್ಲಬೇಕು. ಹೀಗೆ ನಿಮ್ಮಲ್ಲಿರುವ ದುಷ್ಟತನವನ್ನ ತೆಗೆದು ಹಾಕಬೇಕು. ಎಲ್ಲಾ ಇಸ್ರಾಯೇಲ್ಯರು ಇದನ್ನ ಕೇಳಿ ಭಯಗ್ರಸ್ತರಾಗುವರು. ಒಬ್ಬ ಮನುಷ್ಯನು ಮರಣ ಶಿಕ್ಷೆಗೆ ಯೋಗ್ಯವಾದ ಅಪರಾಧವನ್ನ ಮಾಡದಿರಬಹುದು. ಅವನಿಗೆ ಮರಣ ಶಿಕ್ಷೆ ಕೊಟ್ಟ ನಂತರ ಅವನ ದೇಹವನ್ನ ಒಂದು ಮರಕ್ಕೆ ತೂಗು ಹಾಕಿದರೆ ಇಡೀ ರಾತ್ರಿ ಆ ಮರದಲ್ಲಿ ಅವನ ಶರೀರ ನೇತಾಡುವಂತೆ ಮಾಡಬಾರದು. ಅದೇ ದಿವಸದಲ್ಲಿ ಅವನ ಶವವು ಉಣಲ್ಪಡಬೇಕು. ಯಾಕೆಂದರೆ ಮರದಲ್ಲಿ ತೂಗ ಹಾಕಲ್ಪಟ್ಟ ಮನುಷ್ಯನು ದೇವರಿಂದ ಶಪಿಸಲ್ಪಟ್ಟವನು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನ ನೀವು ಹೊಲಸು ಮಾಡಬೇಡಿರಿ. ಒಂದು ಕುಟುಂಬದಲ್ಲಿ ಒಬ್ಬ ಮಗ ಅವಿಧೇಯರಾಗಿ ತನ್ನ ತಂದೆಯ ಮಾತುಗಳು ತಾಯಿಯ ಮಾತುಗಳನ್ನ ಕೇಳದಿರುವಂತ ಪಕ್ಷದಲ್ಲಿ ಆ ಮಗನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ? ಊರ ಬಾಗಿಲಲ್ಲಿರುವಂತ ಹಿರಿಯರ ಹತ್ರ ತೆಗೆದುಕೊಂಡು ಹೋಗಿ, ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಇವನೇನ್ ಮಾಡ್ರಿ, ನಿಮ್ಮ ಕೈಗೆ ಒಪ್ಪಿಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿರುವವ್ರು ಏನ್ ಮಾಡ್ಬೇಕಂತೆ? ಆ ಮಗನನ್ನ ಕಲ್ಲು ಹೊಡೆದು ಸಾಯಿಸಿ ಆ ಮಗನನ್ನ ಎಲ್ಲಾಕ್ಬೇಕಂತೆ? ಶಿಲುಬೆಗೆ ಹಾಕಬೇಕಂತೆ. ನೋಡ್ರಿ, ಒಂದು ಪನಿಷ್ಮೆಂಟ್ ನೋಡ್ರಿ. ಒಬ್ಬ ಕುಟುಂಬದಲ್ಲಿ ಒಂದು ಮಗ ಹಿಂಗಾದ್ರೆ, ಬಟ್ ಸೇಮ್ ಅಪ್ಲಿಕೇಬಲ್ ಎಲ್ಲಿ ಮಾಡ್ತಾರೆ ಇವರು? ಯಾರ ಮೇಲೆ ಇದನ್ನ ಪ್ರಯೋಗ ಮಾಡ್ತಾರೆ?
ಯೇಸು ಸ್ವಾಮಿಯ ಮೇಲೆ ಮಾಡ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ನಾವು ಹೇಳುವಂತ ಮಾತುಗಳು ಅಲ್ಲಿರುವಂತ ಧರ್ಮಶಾಸ್ತ್ರಕ್ಕೆ ಅವರು ಅವಿದ್ಯರಾಗಿದ್ದಾರೆ, ಅವರು ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇಲ್ಲ ಎಂಬುದಾಗಿ ಎಲ್ಲಿ ಹೋಗಿ ದೂರುಗಳನ್ನ ಮಾಡ್ತಾರೆ? ಪಿಲಾತನ ಹತ್ರ ಹೋಗಿ ದೂರು ಮಾಡ್ತಾರೆ. ಹಾಗಾದ್ರೆ ಅಲ್ಲಿ ನೋಡ್ರಿ, ಆಲ್ರೆಡಿ ನಮ್ಗೆ ಗೊತ್ತಿದೆ, ಯೇಸು ಕ್ರಿಸ್ತರು ಅನೇಕ ಕಡೆ ತಂದೆಯಾದ ದೇವರು ಈತನು ನನ್ನ ಪ್ರಿಯ ಮಗನು, ಈತನ ನಾನು ಮೆಚ್ಚಿದ್ದೇನೆ ಅನೇಕ ಸರಿ ಆಕಾಶವಾಣಿಯಾಗಿದೆ ಅಲ್ವರ. ಹಾಗಾದ್ರೆ ಇವರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಈತನು ಪ್ರಿಯನಾಗಿರುವಂತ ಮಗನು. ಆದ್ರೆ ಇಸ್ರೇಲರು, ಹಿರಿಯರು, ಸದ್ದುಕಾಯರು, ಪರಿಸಾಯರ ಮಧ್ಯದಲ್ಲಿ ಈತನು ಪ್ರಿಯನಾಗದಿರುವಂತವನು, ದೇವರ ಕುಮಾರನು ಎಂಬುದಾಗಿ ಹೇಳಿಕೊಳ್ತಾ ಇದ್ದಾನೆ. ಈತನು ಸಂಪ್ರದಾಯಗಳಿಗೆ, ಇಸ್ರೇಲರ ಸಂಪ್ರದಾಯಗಳಿಗೆ ಅಬದ್ಧವಾಗಿದ್ದಾನೆ, ವಿರೋಧವಾಗಿದ್ದಾನೆ. ಇವರನ್ನ ಏನ್ ಮಾಡ್ರಿ, ಅಲ್ಲಿ ಪಿಲಾತನು ಆ ಅರಮನೆಯಲ್ಲಿ ಈತನನ್ನ ನಾನು ಏನ್ ಮಾಡ್ಲಿ ಎಂಬುದಾಗಿ ಕೇಳುವಾಗ ವಾಲಂಟಿಯರ್ ಆಗಿ ಇವ್ರು ಏನ್ ಹೇಳ್ತಾರೆ? ಈತನನ್ನ ಶಿಲುಬೆಗೆ ಹಾಕ್ರಿ, ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಏನ್ ಮಾಡ್ತಾರೆ? ಕೂಗಿಕೊಳ್ತಾರೆ. ಪ್ರೀತಿಯ ಸಹೋದರ ಸಹೋದರ, ಹಾಗಾದ್ರೆ ಧರ್ಮಶಾಸ್ತ್ರದ ಅಡಿಯಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಯಾವುದು ಎಂಬುದಾಗಿ ನೋಡುವಾಗ ಈ ಶಿಲುಬೆಯ ಒಂದು ಮರಣ. ಹಾಗಾದ್ರೆ ಈ ಒಂದು ವೇಳೆ ನೆಕ್ಸ್ಟ್ ನಾವು ನೋಡುವಾಗ ಇವರು ಧರ್ಮಶಾಸ್ತ್ರಗಳನ್ನ ಕೈಗೊಳ್ಳದಿದ್ದರೆ, ಯಾರು ಇಸ್ರೇಲ್ ಮಕ್ಕಳು ಧರ್ಮಶಾಸ್ತ್ರವನ್ನ ಕೈಗೊಳ್ಳದಿದ್ದರೆ ಅವರು ಧರ್ಮಶಾಸ್ತ್ರದ ಶಾಪಕ್ಕೆ ಒಳಗಾಗಿರ್ತಾರೆ. ಯಾರಿಂದನೂ ಧರ್ಮಶಾಸ್ತ್ರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಯ್ತಾ? 9 ವಿಧವಾದ ನ್ಯಾಯ ಪ್ರಮಾಣಗಳನ್ನ ಅವರು ಕೈಗೊಂಡು ನಡೆದಿರ್ಬೋದು. ಅದರಲ್ಲಿ ಒಂದು ನ್ಯಾಯ ಪ್ರಮಾಣವನ್ನ ಕೈಗೊಂಡು ನಡೆಯದೇ ಇದ್ರೆ ಏನಾಗತ್ತೆ? ಅದು ಆ 9 ನ್ಯಾಯ ಪ್ರಮಾಣಗಳು ಮೀರದಂತೆ ಆಗತ್ತೆ. ಹಾಗಾದ್ರೆ ಸಂಪೂರ್ಣವಾಗಿ ಇಸ್ರೇಲರ್ ಮಕ್ಕಳಲ್ಲಿ ಯಾರಿಂದಲೂ ಆ ನ್ಯಾಯ ಪ್ರಮಾಣವನ್ನ ಏನ್ ಮಾಡಕ್ಕಾಗಿಲ್ಲ? ಕೈಗೊಂಡು ನಡೆಯಕ್ಕಾಗಿಲ್ಲ. ಹಾಗಾದ್ರೆ ವಾಕ್ಯ ಓದೋಣ. ಧರ್ಮೋಪದೇಶ ಕಂಡ 27ನೇ ಅಧ್ಯಾಯ 26ನೇ ವಾಕ್ಯ. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತನು ಎನ್ನಲು ಜನರೆಲ್ಲರೂ ಆಮೇನ್ ಎನ್ನಬೇಕು. ಏನ್ ಹೇಳ್ಬೇಕಂತೆ? ಆಮೇನ್ ಎನ್ನ. ಯಾರು ಹೇಳ್ತಾ ಇದ್ರು ಇದನ್ನ? ಇಸ್ರೇಲ್ ಮಕ್ಕಳು. ನೋಡ್ರಿ, ಕೆಲವೊಂದು ಅಲ್ಲಿ ನ್ಯಾಯ ಪ್ರಮಾಣಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ಲೇವಿಯರು ಬಂದು ಅಲ್ಲಿ ಏನಂದ್ರೆ, ಯಾರ ಜಾಗವನ್ನ, ಮೇರೆ ಅಂತ ಬರುತ್ತೆ, ಯಾರಾದ್ರೆ ಜಾಗವನ್ನ, ಈಗ ನಾನು ಇನ್ನೊಬ್ಬ ಸಹೋದರನ ಜಾಗವನ್ನ ನಾನು ಒತ್ತುವರಿ ಮಾಡ್ಕೊಂಡ್ರೆ ಅಲ್ಲಿ ಈ ಲೇವಿಯರು ಇದನ್ನ ಹೇಳ್ತಾರೆ, ಅವನು ಶಾಪಗ್ರಸ್ತನು ಅಂದಾಗ ಅಲ್ಲಿರುವಂತ ಜನರು ಏನ್ ಹೇಳ್ಬೇಕು? ಆಮೇನ್ ಅಂತ ಹೇಳ್ಬೇಕು. ಆಮೇನ್ ಅಂದ್ರೆ ಏನು? ಹಾಗೆ ಆಗಲಿ. ನೋಡ್ರಿ, ಎಷ್ಟು ಒಂದು ಸ್ಟೇಟ್ಮೆಂಟ್ಗೆ ಅವ್ರು ಹೆಂಗ್ ಸೈನ್ ಮಾಡಿದ್ದಾರೆ. ಅವರು ಈ ಎಲ್ಲಾ ಸ್ಟೇಟ್ಮೆಂಟ್ಗಳಿಗೂ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ? ಅವರು ಸ್ಟೇಟ್ಮೆಂಟ್ ರುಜುವಾತು ಮಾಡಿದ್ದಾರೆ. ಹೌದು, ನಾವು ಒಪ್ಕೊಳ್ತಾ ಇದೀವಿ, ನಾವು ನ್ಯಾಯ ಪ್ರಮಾಣದ ಒಳಗಡೆ ಬರುವಂತ ಎಲ್ಲಾ ಶಾಪಗಳಿಗೂ ಒಂದು ವೇಳೆ ನಾವು ಮಾಡದೇ ಇದ್ರೆ ನಾವೇನಾಗಿದ್ದೀವಿ? ಶಾಪಗ್ರಸ್ತರಾಗಿದ್ದೀವಿ. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ಬರುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಇವರು ವಿಧಿಯರಾಗದಿರುವಾಗ ಅವರು ನ್ಯಾಯ ಪ್ರಮಾಣದ ಕೆಳಗಡೆ ಏನಾಗ್ತಾರೆ? ಅವರು ಶಾಪಗ್ರಸ್ತರಾಗ್ತಾರೆ. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ಶಾಪಗ್ರಸ್ತ, ಅದು ಅತಿ ಕಠಿಣವಾದ ಒಂದು ಶಿಕ್ಷೆ ಯಾವುದು? ಶಿಲುಬೆಯ ಮರಣ. ಹಾಗಾದ್ರೆ ಯೋಚನೆ ಮಾಡ್ರಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದರ ಸಲುವಾಗಿ ಒಂದು ವಿಧವಾಗಿ ಇಸ್ರೇಲ್ ಮಕ್ಕಳು ನ್ಯಾಯ ಪ್ರಮಾಣದ ಕೆಳಗಡೆ ಎಲ್ಲಿಂದ ಬಂದ್ರು, ಯಾವಾಗ ಬಂದ್ರು ಎಂಬುದಾಗಿ ನೋಡುವಾಗ ಅವರು ಆದಾಮನಿಂದ ಹಿಡಿದು ಆ ಒಂದು ಮೋಶೆ ಸೀನಾಯಿ ಬೆಟ್ಟದ ಕೆಳಗಡೆ ಬರುವವರೆಗೂ ಕಾಮನ್ ಆಗಿ ಸಾಮಾನ್ಯದ ವ್ಯಕ್ತಿಗಳಾಗಿ ಬರ್ತಾರೆ. ಆದ್ರೆ ಆ ಮೋಶೆ ಸೀನಾಯಿ ಬೆಟ್ಟದಲ್ಲಿ ಮೇಲೆ ಹೋಗಿ ನ್ಯಾಯ ಪ್ರಮಾಣಗಳನ್ನು ತೆಗೆದುಕೊಂಡ ಬಂದ ಮೇಲೆ ವಿಶೇಷವಾದ ಜನರಾಗೋಗ್ತಾರೆ. ನ್ಯಾಯ ಪ್ರಮಾಣದ ಕೆಳಗಡೆ ಬಂದ್ಬಿಡ್ತಾರೆ. ಅವರು ಒಂದು ವಿಶೇಷವಾದ ಜನರು. ಆ ನ್ಯಾಯ ಪ್ರಮಾಣವನ್ನು ಕೈಗೊಂಡು ನಡೆದ್ರೆ ಆ ನ್ಯಾಯ ಪ್ರಮಾಣದಲ್ಲಿ ಬರುವಂತ ಆಶೀರ್ವಾದಗಳು ಅವ್ರಿಗೆ ಏನಾಗಿದೆ? ಪ್ರಾಪ್ತವಾಗಿದೆ. ಹಾಗಾದ್ರೆ ಧರ್ಮೋಪದೇಶ ಕಂಡ 27ನೇ ಅಧ್ಯಾಯ 28ನೇ ಅಧ್ಯಾಯ ನೀವು ಓದಿ ಹೋಗಿ ನೋಡ್ರಿ. ನ್ಯಾಯ ಪ್ರಮಾಣಗಳನ್ನ ಕೈಗೊಳ್ಳದಿದ್ರೆ ಯಾವ ರೀತಿ ಶಾಪ? 28ನೇ ಅಧ್ಯಾಯದಲ್ಲಿ ಬರ್ಕೊಂಡು ಹೋಗ್ತಾರೆ, ನ್ಯಾಯ ಪ್ರಮಾಣಗಳನ್ನ ಕೈಗೊಂಡ್ರೆ ಯಾವ ರೀತಿ ಆಶೀರ್ವಾದಗಳನ್ನ ನೀವು ಹೊಂದಿಕೊಂಡು ಹೋಗ್ತೀರಾ? ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಅಲ್ಲಿ ನೋಡುವಾಗ ಯಾರಿಂದಲೂ ಈ ನ್ಯಾಯ ಪ್ರಮಾಣವನ್ನ ಕೈಗೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಇವರು ನ್ಯಾಯ ಪ್ರಮಾಣದ ಕೆಳಗಡೆ ಇವ್ರೇನಾಗ್ತಾರೆ? ಶಾಪಗ್ರಸ್ತರಾಗ್ತಾರೆ. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ಏನ್ ಹೇಳಲ್ಪಡುತ್ತೆ? ಅಲ್ಲಿ ಶಾಪಗ್ರಸ್ತನಾಗುವುದಕ್ಕೆ ಒಂದು ಕಠಿಣ ಶಿಕ್ಷೆ ಏನ್ ಕೊಡ್ತಾ ಇದ್ರು ಎಂಬುದಾಗಿ ನೋಡುವಾಗ ಆ ಮನೆಯ ಮಗನಿಗೆ ಏನ್ ಶಿಕ್ಷೆಯನ್ನು ಕೊಡ್ತಾ ಇದ್ರು? ಶಿಲುಬೆಯ ಮರಣ.
ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ನೋಡುವಾಗ ಎರಡು ವಿಧವಾದ, ಒಂದು ಆದಾಮನಿಂದ ಬಂದಂತ ಶಾಪ ಇವ್ರಿಗೆ, ಆದಾಮನ ನಿಮಿತ್ತವಾಗಿ ಬಂದಂತ ಒಂದು ಶಾಪ, ಇನ್ನೊಂದು ಧರ್ಮಶಾಸ್ತ್ರದ ಅಡಿಯಲ್ಲಿ ಎರಡು ವಿಧವಾದ ಕೇಸುಗಳನ್ನು ಇವರು ಒಳಗೊಳ್ತಾರೆ. ಆದ್ರೆ ಮುಖ್ಯವಾಗಿ ನೋಡುವಾಗ ಅನ್ಯ ಜನಗಳಿಗೆ ಆ ರೀತಿಯಾಗಿ ಇಲ್ಲ. ಆದಾಮನಿಗೆ ಸರಿಸಮವಾಗಿ ದೇವರು ಯೇಸು ಕ್ರಿಸ್ತರು ಹೇಗಾದ್ರೂ ಈಡು ಬಲಿಯನ್ನ ಕೊಡಬಹುದಾಗಿತ್ತು. ಆದ್ರೆ ವಿಶೇಷವಾಗಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಯಾರು ಬಂದ್ಬಿಟ್ರು? ಇಸ್ರೇಲ್ ಮಕ್ಕಳು ಬಂದ್ಬಿಟ್ರು. ಒಂದು ವಿಧವಾದ ಕೇಸು. ಈಗ ಒಬ್ಬ ಕೈದಿ ಜೈಲಲ್ಲಿ ಇದ್ದಾನೆ, ಅವನಿಗೆ ಒಂದು ಕೇಸ್ಗೆ ಫಸ್ಟ್ ಏನ್ ಮಾಡ್ತಾರೆ? ಅರೆಸ್ಟ್ ಮಾಡಿರ್ತಾರೆ. ಬಟ್ ಅವನಲ್ಲಿ ನೋಡುವಾಗ ಇನ್ನೊಂದು ಕೇಸ್ ಇರುತ್ತೆ, ಎರಡು ವಿಧವಾದ ಕೇಸುಗಳು ಇರುತ್ತೆ. ಒಂದು ಕೇಸ್ಗೆ ಅವನಿಗೆ ಬಿಡುಗಡೆ ಮಾಡ್ಬಿಡ್ತಾರ? ಇವಾಗ ಅವನಲ್ಲಿ ಎರಡು ಕೇಸ್ ಇದೆ, ಫಸ್ಟ್ ಒಂದು ಕೇಸ್ ಅಂತ ಫಿಟ್ ಮಾಡ್ತಾರೆ, ನೋಡಿದ್ರೆ ಎರಡು ಕೇಸಲ್ಲಿ ಅವನಿಗೆ ಏನ್ ಮಾಡಿರ್ತಾರೆ? ಫಿಟ್ ಮಾಡಿರ್ತಾರೆ. ಇವಾಗ ಒಂದು ಕೇಸ್ಗೆ ಅವನಿಗೆ ಬೇಲ್ ಕೊಟ್ರೆ ಬಿಡುಗಡೆ ಮಾಡ್ಬಿಡೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಅವನಿಗೆ ಏನ್ ಮಾಡ್ಬೇಕು? ಎರಡು ಕೇಸ್ಗೂ ಅವನಿಗೆ ಏನ್ ಮಾಡ್ಬೇಕು? ಬೇಲನ್ನ ಕೊಡಬೇಕು. ಹಾಗಾದ್ರೆ ವಿಶೇಷವಾಗಿ ಇಸ್ರೇಲ್ ಮಕ್ಕಳು ಎರಡು ವಿಧವಾದ ಕೇಸ್ ಒಳಗಡೆ ಬಂದ್ಬಿಟ್ರು. ಒಂದು ಆದಾಮನ ನಿಮಿತ್ತ ಬಂದಂತ ಶಾಪ, ಇನ್ನೊಂದು ತಾವು ಏನ್ ಮಾಡಿದಾರೆ ಅಲ್ಲಿ ಒಪ್ಪಿಕೊಂಡಿದ್ದಾರೆ. ಹೌದು, ಆಮೇನ್. ಇಂಥ ಶಾಪಗಳಿಗೆ ನಾವೇನಾಗ್ತೀವಿ? ಒಳಗಾಗ್ತೀವಿ. ಅಂದ್ರೆ ಅದನ್ನ ಕೈಗೊಳ್ಳದೆ ಇದ್ರೆ ನಾವೇನಾಗ್ತೀವಿ? ಒಪ್ಪಿಕೊಂಡಿದೀವಿ, ರುಜುವಾತು ಮಾಡಿದೀವಿ, ಒಂದು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡ್ಬಿಟ್ರು. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ನೋಡುವಾಗ ಇಲ್ಲಿ ಮುಖ್ಯವಾಗಿ ಎರಡು ವಿಧವಾದ ಶಾಪಗಳಿಗೆ. ಹಾಗಾದ್ರೆ ಶಿಲುಬೆಯ ಮರಣ ಯಾಕೆ ಎಂಬುದಾಗಿ ನೋಡುವಾಗ, ಆ ಶಿಲುಬೆಯ ಮರಣ ನೋಡುವಾಗ ಖಂಡಿತವಾಗಿ ಇಸ್ರೇಲರಿಗೋಸ್ಕರ, ಸ್ಪೆಸಿಫಿಕ್ ಆಗಿ ಆ ಶಿಲುಬೆಯ ಮರಣ ಯಾರಿಗೋಸ್ಕರ? ಇಸ್ರೇಲರನ್ನ ಬಿಡಿಸುವುದಕ್ಕಾಗಿ, ಇಸ್ರೇಲರನ್ನ ಶಾಪವನ್ನ, ಆ ಧರ್ಮಶಾಸ್ತ್ರದಲ್ಲಿ ಇದ್ದಂತ ಶಾಪವನ್ನ ತೆಗೆದು ಹಾಕುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಏನ್ ಮಾಡಿದ್ರಂತೆ? ಶಿಲುಬೆಯಲ್ಲಿ ಹಾಕಲ್ಪಟ್ಟರು. ಪುರಿದಿಂಗ್ಲಾ? ಶಿಲುಬೆಯಲ್ಲಿ ಹಾಕುವುದಕ್ಕೆ ಮುಖ್ಯ ಕಾರಣ ಯಾರಿಗೋಸ್ಕರ? ಇಸ್ರೇಲರಿಗೆ, ಸ್ಪೆಸಿಫಿಕ್ ಆಗಿ ಇಸ್ರೇಲಿಗೋಸ್ಕರ. ಅಪೊಸ್ತಲ ಪೌಲ ಇದರ ಬಗ್ಗೆ ಬರೀತಾರೆ, ಕೊಲೋಸ್ಯ 2:14 ಬರೀತಾರೆ. ವಾಕ್ಯವನ್ನು ಓದೋಣ. ಕೊಲೋಸ್ಯ 2:14. ಕೊಲೋಸ್ಯ 2:14. ನಮಗೆ ವಿರೋಧವಾಗಿಯೂ ಪ್ರತಿಕೂಲವಾಗಿಯೂ ಇದ್ದ ಕೈಬರಹದ ಶಾಸನಗಳನ್ನು ಅಳಿಸಿ ಅದನ್ನು ತನ್ನ ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಬರೀತಾರೆ. ನಮಗೆ ವಿರೋಧವಾಗಿರುವಂತ, ಪ್ರತಿಕೂಲವಾಗಿ ಇದ್ದಂತ ಕೈಬರದ ಶಾಸನಗಳನ್ನ ಅಳಿಸಿ ಅದನ್ನ ಶಿಲುಬೆಗೆ ಜಡಿದು ಏನ್ ಮಾಡಿದ್ರಂತೆ? ಇಲ್ಲದಂತೆ ಮಾಡ್ಬಿಟ್ರು. ಹಾಗಾದ್ರೆ ಇವರಿಗೆ, ಇಸ್ರೇಲರ ಮಕ್ಕಳಲ್ಲಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಬಂದಂತ ಮಕ್ಕಳಿಗೆ ಇದ್ದಂತ ಆ ನ್ಯಾಯ ಪ್ರಮಾಣಗಳನ್ನ, ಆ ಶಿಕ್ಷೆಯನ್ನ ಎಲ್ಲಿ ತೆಗೆದಾಕ್ಬಿಟ್ರಂತೆ? ಅವರು ಶಿಲುಬೆಯಲ್ಲಿ ಏನ್ ಮಾಡಿದ್ರಂತೆ? ಅದನ್ನ ಜಡಿದು ಇಲ್ಲದಂತೆ ಮಾಡ್ಬಿಟ್ರು. ಹಾಗಾದ್ರೆ ಖಂಡಿತವಾಗಿ ಈ ಒಂದು ಶಿಲುಬೆಯ ಮರಣ ಯಾರಿಗೋಸ್ಕರ ಎಂಬುದಾಗಿ ನೋಡುವಾಗ ಇಸ್ರೇಲ್ ಮಕ್ಕಳಿಗೋಸ್ಕರ. ಅವರ ಶಾಪವನ್ನ, ಧರ್ಮಶಾಸ್ತ್ರದ ಅಡಿಯಲ್ಲಿದ್ದಂತ ಶಾಪವನ್ನ ತೆಗೆದು ಹಾಕುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಏನ್ ಮಾಡಿದ್ರು? ಸತ್ರು. ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ನಿಮ್ಗೆ ಕೇಳ್ಬೋದು. ನೀವೇ ನನ್ನ ಕ್ವಶನ್ ಕೇಳ್ಬೋದು, ಇಲ್ಲ ನಾನು ನಿಮ್ಮ ಕ್ವಶನ್ ಕೇಳ್ತೀನಿ. ಮುಖ್ಯವಾಗಿ ನೋಡುವಾಗ ಅನ್ಯ ಜನರಿಗೆ ಶಿಲುಬೆಯ ಮರಣ ಬೇಕಾ ಇಲ್ಲ ಬೇಡವಾ? ಅವಶ್ಯಕತೆ ಇದೆಯಾ ಇಲ್ಲ ಅವಶ್ಯಕತೆ ಇಲ್ವಾ? ಅವಶ್ಯ ಇಲ್ಲ. சில பேர் டவுட்ல பாக்குறீங்க. அந்நிய ஜனங்களுக்கு சிலுவையின் மரணம் வேண்டுமா இல்ல வேண்டாமா? கண்டிப்பா வேண்டாம். ಬ್ರದರ್ ಇಲ್ಲಿ ಕೋಟ್ ಮಾಡ್ತಾರೆ. ಕ್ವಶನ್ ನಂಬರ್ 138 ಅಲ್ಲಿ, ಜೀಸಸ್ ಡಿಡ್ ನಾಟ್ ನೀಡ್ ಟು ಡೈ. Jesus did not to need to die on the tree for the Gentiles. Question number 138. ಅನ್ಯ ಜನರಿಗಾಗಿ ಯೇಸು ಕ್ರಿಸ್ತರು ಮರದ ಮೇಲೆ ಸಾಯುವ ಅಗತ್ಯವಿಲ್ಲ. ಬಟ್ ಸಾಯ್ಬೇಕು. ಯಾವ ವಿಧದಲ್ಲಾದರೂ ಜೀವವನ್ನ ಕೊಡಬೇಕು. ಆದಾಮನ ಸಂತತಿಗೆ ಏನ್ ಮಾಡ್ಬೇಕು? ಅವರು ಈಡು ಬಲಿಯನ್ನ ಕೊಡಬೇಕು. ಬಟ್ ಹೇಗಾದ್ರೂ ಕೊಡಬಹುದು, ಯಾವ ವಿಧದಲ್ಲಾದ್ರೂ ಕೊಡಬಹುದು. ಜೀವವನ್ನ ಕೊಡಬೇಕು. ಸರಿಸಮವಾದ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಕೊಡಬೇಕು. ಯಾವ ವಿಧದಲ್ಲಾದ್ರೂ ಕೊಡಬಹುದು. ಆದ್ರೆ ಶಿಲುಬೆಯ ಮರಣ ಏನಿಲ್ವಂತೆ? ಅಗತ್ಯವಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಜೀಸಸ್ ಡಿಡ್ ನಾಟ್ ಡೈ ಆನ್ ದ ಟ್ರೀ ಫಾರ್ ದ ಜೆಂಟಲ್ಸ್. ಮರದಲ್ಲಿ ಏನಾಗಿದೆ? ಅನ್ಯ ಜನರಿಗೋಸ್ಕರ ಸಾಯುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ಈ ಒಂದು ಕಾಂಟೆಸ್ಟ್ ಅರ್ಥ ಆಯ್ತಾ?
இந்த ஒரு கான்டெஸ்ட் புரிஞ்சுச்சுங்களா? சிலுவையின் மரணம் யாருக்கோஸ்கரம்? மாம்சிகமான இஸ்ரேலுக்கோஸ்கரம். எதற்காக? நியாய பிரமாணத்தின் சாபத்தை என்ன பண்ணணும்? அவங்க நீக்கி போடுவதற்காக இயேசு கிறிஸ்து சாபமாக எண்ணப்பட்டார். சாபமாக அவரு சாபமாக என்ன பண்ணாரு? எண்ணப்பட்டார். அப்போ அவங்களுடைய மரணம், இயேசு கிறிஸ்துவின் சிலுவையின் மரணம் அந்த இஸ்ரேல் மக்களை சாபத்திலிருந்து மீட்க. அப்போது அந்நிய ஜனங்களான நமக்கு இயேசு கிறிஸ்து எப்படி ஆக வேணுமானும் நம்மளுக்கு என்ன பண்ணிருக்கலாம்? உயிரை கொடுத்திருக்கலாம். கண்டிப்பா கொடுக்கணும், ஈடுபலி கொடுக்கணும். அது எந்த விதத்துல வேணாலும் என்ன ஆயிருக்கலாம். அப்போது கண்டிப்பா இதை நம்ம கவனமா நினைச்சு பார்க்கணும். இந்த ஒரு சிலுவையில் ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಹಾಕಲ್ಪಟ್ಟ ಕಾರಣ ಇಸ್ರೇಲ್ ಮಕ್ಕಳ ಶಾಪವನ್ನ ತೆಗೆದುಹಾಕುವುದಕ್ಕಾಗಿ. ಸರಿ, ನೆಕ್ಸ್ಟ್ ಅನೇಕ ವಿಷಯಗಳನ್ನು ಸಹೋದರರು ಬರ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ನೋಡ್ರಿ, ಶಾಪಗ್ರಸ್ತನಾಗುವುದಕ್ಕೆ ಬಂದಂತ ಯೇಸು ಕ್ರಿಸ್ತನನ್ನ ಅವ್ರು ಯಾವ ರೀತಿ ಬಂದ್ರು ಎಂಬುದಾಗಿ ನೋಡುವಾಗ ಫಿಲಿಪ್ಪಿ 2ನೇ ಅಧ್ಯಾಯ 8ನೇ ವಾಕ್ಯ. ಆಕಾಶದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನೋಡ್ರಿ, ಹೀಗೆ ಆತನು ಆಕಾರದಲ್ಲಿ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಮರಣದವರೆಗೂ, ಅಂದರೆ ಶಿಲುಬೆಯ ಮರಣದವರೆಗೂ ವಿಧಿಯನಾದನು. ಆದ ಕಾರಣ ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಆತನಿಗೆ ಮೇಲಾದ ಹೆಸರನ್ನ ಕೊಟ್ರು. ಮುಖ್ಯವಾಗಿ ನೋಡುವಾಗ ಆತನು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಏನಾದ್ರಂತೆ ವಿಧಿಯನಾದರು. ತನ್ನನ್ನು ತಗ್ಗಿಸಿಕೊಂಡು ಏನಾದ್ರಂತೆ ವಿಧಿಯನಾದರು. ಹಾಗಾದ್ರೆ ಇಂಥ ಒಂದು ಮರಣವನ್ನ ಅಲ್ಲಿ ಸಹೋದರರು ಬರೆಯುವಾಗ ಹೇಳ್ತಾರೆ, ಲೋಕದಲ್ಲಿರುವಂತ ಜನರು, ಜ್ಞಾನಿಗಳು, ವಿಕಾಸವಾದಿಗಳು, ಜ್ಞಾನವಂತರು, ಇದನ್ನ ವಿಮರ್ಶಕರು ಇದನ್ನ ಏನ್ ಮಾಡಲ್ಲ, ಇಂಥ ಜ್ಞಾನವನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಯಾರು ಒಪ್ಪಿಕೊಳ್ತಾರೆ ಎಂಬುದಾಗಿ ನೋಡುವಾಗ ಮೇಲಿನಿಂದ ಬಂದಂತ ಜ್ಞಾನ, ನಾವು ನೋಡಿದ್ವಲ್ಲ, ಒಂದು ವರ್ಗದವರು ಕ್ರಿಸ್ತನ ಶಿಲುಬೆಯ ಮರಣವನ್ನ ಇದು ದೇವರ ಯೋಜನೆಯಾಗಿತ್ತು, ಇದು ಅವಶ್ಯವಾಗಿತ್ತು, ಯಾರು ಒಪ್ಪಿಕೊಂಡ್ರು, ಒಂದು ವರ್ಗದವರು ಶಿಷ್ಯರು ಒಪ್ಪಿಕೊಂಡ್ರು. ಖಂಡಿತವಾಗಿ ಇವರು ನಮ್ಮ ಜೀವನಕ್ಕೋಸ್ಕರ ಯೇಸು ಕ್ರಿಸ್ತರು ನಮಗೋಸ್ಕರ ಈಡುಬಲಿಯಾಗಿದ್ದಾರೆ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಅಕ್ರಮಗಳಿಗೋಸ್ಕರ ಒಪ್ಪಿಕೊಳ್ಳುವರಾಗಿದ್ದಾರೆ. ಆದ್ರೆ ಜ್ಞಾನಿಗಳು, ವಿಕಾಸವಾದಿಗಳು, ತತ್ವಜ್ಞಾನಿಗಳು ಇದನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಖಂಡಿತವಾಗಿ ಇಷ್ಟೆಲ್ಲ ಆದ್ಮೇಲೆ ನಾವು ನೋಡುವಾಗ ಯೇಸು ಕ್ರಿಸ್ತರನ್ನ ಆ ಒಂದು ವಿಚಾರಣೆ ಮಾಡುವುದಕ್ಕಾಗಿ ನ್ಯಾಯಸ್ಥಾನದ ಮುಂದೆ ಕರ್ಕೊಂಡ್ ಬರ್ತಾರೆ. ಆ ರಾತ್ರಿ 6 ಕಡೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರನ್ನ ವಿಚಾರಣೆಯನ್ನ ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಆಗ ಮಾಡುವಾಗ ಮುಖ್ಯವಾಗಿ ನೋಡುವಾಗ ಯೇಸು ಕ್ರಿಸ್ತರನ್ನ ಯಾವ ವಿಧದಲ್ಲಿ ಕರ್ಕೊಂಬಂದಲ್ಲಿ ನಿಲ್ಲಿಸ್ತಾರೆ ಎಂಬುದಾಗಿ ನೋಡುವಾಗ, ಈತನು ಒಬ್ಬ ದೋಷಿ ಎಂಬುದಾಗಿ ತೀರ್ಪು ಮಾಡಿ ಅವರನ್ನ ಏನ್ ಮಾಡ್ತಾರಂತೆ, ಆ ಒಂದು ನ್ಯಾಯಸ್ಥಾನದ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಎಂಬುದಾಗಿ ನೋಡ್ತೀವಿ. ಬಟ್ ಈ ಒಂದು ದೋಷಿ ಎಂಬುದಾಗಿ ಹೇಳುವಾಗಲೂ ಕರ್ತನ ಮನಸ್ಸು ಹೇಗಿತ್ತು ಎಂಬುದಾಗಿ ನೋಡುವಾಗ, ತಪ್ಪುಗಳನ್ನ ಹೊರಿಸುವಾಗಲೂ ಆತನ ಮನಸ್ಸು ಹೇಗಿತ್ತು ಎಂಬುದಾಗಿ ನೋಡುವಾಗ ತಾಳ್ಮೆಯಿಂದ ನಿಂದೆಯನ್ನ ಸಹಿಸಿಕೊಂಡರು. ಇಷ್ಟೆಲ್ಲ ಅಪರಾಧಗಳು ತನ್ನ ಮೇಲೆ ಹೊರಿಸಿಕೊಂಡ್ರು ತಾಳ್ಮೆಯಿಂದ ನಿಂದೆಯನ್ನ ಏನ್ ಮಾಡಿದ್ರಂತೆ ಅವರು ಸಹಿಸಿಕೊಂಡರು. ಹಾಗಾದ್ರೆ ಇದಕ್ಕೆ ಒಂದು ಆರ್ಟಿಕಲ್ ನಾವು ಸಹೋದರರು ಕೊಡುವಾಗ ಹೇಳ್ತಾರೆ, ನಿಂದೆಗಳಿಲ್ ಮೌನಂ. ರೀಪ್ರಿಂಟ್ಸ್ ನಂಬರ್ 2470. ತಮಿಳ್ ಯಾರನ್ನ படிக்கிறீங்களா? நிந்தைகளில் மௌனம். சிஸ்டர் கொஞ்சம் ஜோரா படி. நிந்தைகளில் மௌனம். இயேசு பிலாத்துவின் முன் அநீதியாக குற்றம் சாட்டப்பட்ட போது அவர் மௌனமாக இருந்து சகிப்புத்தன்மையை காட்டினார். நாமும் அநியாயமான விமர்சனங்களுக்கு உள்ளாகும் போது ஆகும்போது கோபப்படாமல் என்ன பண்ணக்கூடாதா? நம்ம என்ன பண்ணுவோம்? நம்ம மேல யாருன்னா சும்மானா விமர்சனம் பண்ணாங்க, இல்ல எதனா பேச்சு, இல்ல எதனா ஒரு பேச்சுங்க வரும்போது நம்ம கோபப்படுவோமா படமாட்டோமா? கண்டிப்பா படுவோம். பாருங்க, இயேசு கிறிஸ்து தன்னை வந்துதான விமர்சனைகள் மத்தியத்தில் எப்படி இருந்தாரா? மௌனமா இருந்தாராம். அதே போல நம்மளுக்கு சொல்றாங்க, நம்மளுக்கு இந்த மாதிரி விமர்சனங்கள் வரும்போது நீங்க என்ன பண்ணணும்? மௌனமா இருங்கோ. அமைதி காப்பதே ஆவிக்குரிய வெற்றி. அமைதி காப்பதே எதுக்கு வெற்றிங்களா? ஆவிக்குரிய வாழ்க்கையில நம்ம வெற்றியாக நம்ம செய்ய வேண்டுமா? வெற்றி வாழ்க்கை வாழ வேண்டுமா? என்ன பண்ணுமா? மௌனமா அமைதியாக நம்ம என்ன பண்ணுமா? நம்மளே நாம காத்துக்கொள்ள வேண்டும்.
பதிலுக்கு பதில் பேசாத மனப்பக்குவம் நம் இருதயத்தில் கிறிஸ்துவின் அமைதி ஆளுகை செய்வதை குறிக்கும். இந்த மௌனமான சகிப்புத்தன்மை வார்த்தைகளை விடவும் வலிமையான சாட்சியை உலகிற்கு வெளிப்படுத்தும். பாருங்க, இந்த வார்த்தைகள் எப்படி இருக்குமா? வலிமையாக சாட்சியாக உலகத்துக்கு என்ன பண்ணுங்களா? வெளிப்படுத்தும். இயேசு கிறிஸ்து வாழ்க்கை அதுதானே ஆச்சுங்க. மௌனமா இருந்தாரு, இடீ உலகத்துக்கு அவருடைய வாழ்க்கை எப்படியாக இருந்துச்சுங்களா? சாட்சியாக ஒரு வாழ்க்கையை வாழ்ந்து காட்டிட்டாங்க அன்பான சகோதர சகோதரிகளே. அப்ப அப்படியாக இருக்கும்போது நம்முடைய வாழ்க்கை இந்த மாதிரி நெருக்கடி மத்தியில, துன்பத்தின் மத்தியத்தில, பாடுகள் மத்தியத்தில நம்முடைய மௌனம் எப்படி இருக்கணுமா? இயேசு கிறிஸ்து போல நம்முடைய வாழ்க்கை மௌனமாக இருக்கணும். அது ஒரு சாட்சியாக நம்மளுக்கு காணப்பட வேண்டும். அப்ப யோசித்து பாருங்க அன்பான சகோதர சகோதரிகளே, இந்த மௌனம் நம்முடைய குடும்பத்துல, நம்ம தனிப்பட்ட வாழ்க்கையில இந்த ஒரு சாட்சி இருக்குங்களா? நம்ம வீட்டு வாழ்க்கையில, நம்ம குடும்பத்துல நம்ம சாட்சியாக இருக்கோமா? கணவன் மனைவிக்கு, மனவன் கணவனுக்கு, பிள்ளைங்கட வாழ்க்கைகளை ஒரு சாட்சியான வாழ்க்கையை நம்ம வாழ்கிறோமா? இந்த மௌனத்தை நம்ம காப்பாத்துறோமா? இந்த மௌனம் நம்மளுக்குள்ள இருக்குதா? நம்ம யோசித்து பார்க்கணும். எங்கிருந்து நம்ம ஆரம்பிக்கணும்? மௌனம் வீட்டுல இருந்து ஆரம்பிக்கணுங்க அன்பான சகோதர சகோதரிகளே. நம்ம வீட்டுல இருந்து நம்ம ஆரம்பிக்கிறது மௌனம். நம்மளுக்கு வெளியே போனாலும், சபையில போனாலும் அந்த மௌனத்தை நம்ம என்ன பண்ணலாம்? நம்மளை நாம காப்பாத்தி கொள்ளலாம் அன்பான சகோதர சகோதரிகளே. அப்படியாக இருக்கும்போது இயேசು ಕ್ರಿಸ್ತ ನಿಂದೈಗಳಲ್ಲಿ ಮೌನமாக இருந்தார். ಸರಿ, ಹೀಗೆ ನೋಡುವಾಗ ಮುಖ್ಯವಾಗಿ ಇದೆಲ್ಲ ಆದ ಮೇಲೆ ಆತನನ್ನ ಶಿಲುಬೆ ಹಾಕುವುದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಕರ್ಕೊಂಡ್ ಬರುವಾಗ ಆ ಸಮಯದಲ್ಲಿ ಪಿಲಾತನ ಹತ್ರ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ, ಈತನನ್ನ ಶಿಲುಬೆಗೆ ಹಾಕ್ರಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಪಿಲಾತನು ಏನ್ ಮಾಡ್ತಾರೆ ಅಂದ್ರೆ, ವಾಕ್ಯವನ್ನ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 24ನೇ ವಚನ. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳೆಕೊಂಡು, ಈ ಪುರುಷನನ್ನ ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ. ಹಾಗಾದ್ರೆ ಅಲ್ಲಿ ನೋಡ್ತೀವಿ, ಪಿಲಾತನು ಏನ್ ಮಾಡ್ಬಿಡ್ತಾರೆ? ತನ್ನ ಕೈಯನ್ನ ನೀರಿಂದ ಏನ್ ಮಾಡ್ಬಿಡ್ತಾರೆ? ತೊಳೆದು ಬಿಡ್ತಾರೆ. ನಾನು ಏನಾಗಿದ್ದೀನಿ? ಇದಕ್ಕೆ ನಿರ್ದೋಷಿ. ಈತನ ರಕ್ತ ಅಪರಾಧ ನನ್ನ ಮೇಲೆ ಏನ್ ಬರಬಾರ್ದು ಅಂತ ಹೇಳ್ತಾರೆ. ಆದ್ರೆ ವಾಲಂಟಿಯರ್ ಆಗಿ ಇಸ್ರೇಲ್ ಮಕ್ಕಳು ಏನ್ ಕೇಳ್ಕೊತಾರೆ? ಈತನ ರಕ್ತ ಅಪರಾಧವು ನನ್ನ ಮೇಲೂ ನನ್ನ ಮಕ್ಕಳ ಮೇಲೂ ಬರಲಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 25ನೇ ವಚನ. ಜನರೆಲ್ಲರೂ ಅವನ ಸಾವಿಗೆ ನಾವೇ ಜವಾಬ್ದಾರರು, ಅವನ ಸಾವಿಗೆ ಏನಾದರೂ ದಂಡನೆ ಇದ್ದರೆ ಅದನ್ನು ನಾವು ಮತ್ತು ನಮ್ಮ ಮಕ್ಕಳು ಅನುಭವಿಸುತ್ತೇವೆ ಎಂದು ಉತ್ತರ ಕೊಟ್ಟರು. ನೋಡ್ರಿ, ವಾಲಂಟಿಯರ್ ಆಗಿ ಜನ ಏನ್ ಮಾಡ್ತಾ ಇದಾರೆ? ಇಸ್ರೇಲ್ ಮಕ್ಕಳು ಕೇಳ್ಕೊತಾ ಇದಾರೆ, ಈತನ ರಕ್ತದ ಅಪರಾಧವು ಯಾರ ಮೇಲಂತೆ? ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರ್ಲಿ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿ, ನಮ್ಗೆ ಗೊತ್ತಿದೆ ಇಸ್ರೇಲ್ ಹಿಸ್ಟ್ರಿ. ನಮಗೆ AD 70 ಏನ್ ಮಾಡಿದ್ರು? ಅವರ ಮಕ್ಕಳ ಮಾಂಸವನ್ನ ಅವರೇ ತಿನ್ನುವಂತೆ ದೇವ್ರು ಏನ್ ಮಾಡಿದ್ರು. ಕಾರಣ ಅವರು ಕೇಳಿಕೊಂಡಂತ ಮಾತಿನ ಮೇರೆಗೆನೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ನಾವು ವಾಕ್ಯ ಓದ್ತೀವಿ, ಜೀವನ್ ಮರಣಗಳು ನಾಲಿಗೆಯ ವಶವಾಗಿದೆ. ಹಾಗಾದ್ರೆ ನಾವು ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆಯಲ್ಲಿ ಏನ್ ಮಾಡ್ಬೇಕು? ಲೆಕ್ಕವನ್ನ ಕೊಡಬೇಕು. ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಒಬ್ಬರ ಬಗ್ಗೆ ಮಾತಾಡ್ತಾ ಇದೀವಾ? ಸಹೋದರ ಸಹೋದರಿಗಳ ಬಗ್ಗೆ ಮಾತಾಡ್ತಾ ಇದೀವಾ? ಇಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದೀವಾ? ನಾವು ಆಡುವ ಪ್ರತಿಯೊಂದು ಮಾತಿಗೂ ಏನಿದೆಯಂತೆ? ನ್ಯಾಯ ವಿಚಾರಣೆ ಇದೆ. ಹಾಗಾದ್ರೆ ಯೋಚನೆ ಮಾಡ್ರಿ, ಇಸ್ರೇಲ್ ಮಕ್ಕಳು ವಾಲಂಟಿಯರ್ ಆಗಿ ಕೇಳ್ಕೊಂಡ್ರು, ಆತನ ಅಪರಾಧವು, ರಕ್ತದ ಅಪರಾಧವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲಿ ಎಂಬುದಾಗಿ ಕೇಳ್ಕೊಂಡ್ರು. ಅದರ ಮಾತಿನ ಮೇರೆಗೆ AD 70 ಅವರ ಮಕ್ಕಳ ಮಾಂಸವನ್ನು ಅವರೇ ತಿನ್ನುವಂತೆ ದೇವರು ಏನ್ ಮಾಡಿದ್ರು? ಅವರಿಗೆ ಅನುಗ್ರಹಿಸಿದ್ರು. ಹಾಗಾದ್ರೆ ಯೋಚನೆ ಮಾಡಿ ನೋಡೋಣ ಪ್ರೀತಿಯ ಸಹೋದರ ಸಹೋದರಗಳೇ, ನಮ್ಮ ಬಾಯಿಯ ಮಾತುಗಳು ಹೇಗಿರಬೇಕು? ನಾವು ಆಡುವಂತ ಮಾತುಗಳು ಹೇಗಿರಬೇಕು? ನಾವು ಆಡುವ ಮಾತೇ ನಮ್ಮನ್ನ ಏನ್ ಮಾಡುತ್ತೆ? ತೀರ್ಪು ಮಾಡುತ್ತೆ. ನಾವು ಆಡುವ ಮಾತೇ ನಮ್ಮನ್ನ ಏನ್ ಮಾಡುತ್ತೆ? ತೀರ್ಪು ಮಾಡುವುದಂತಾಗಿದೆ ಪ್ರೀತಿಯ ಸಹೋದರ ಸಹೋದರಿಗಳೇ. ಆಗಿರುವಾಗ ನೆಕ್ಸ್ಟ್ ನೋಡುವಾಗ, ಪಿಲಾತನು ಯೇಸುವನ್ನ ಬಿಡುಗಡೆ ಮಾಡುವುದಕ್ಕೆ ಜನರಿಗೆ ಹೇಳಿದಂತ ಆ ಮಾತು ಏನ್ ಹೇಳ್ತಾರೆ ಅಂದ್ರೆ, ಈಗೋ ಈ ಮನುಷ್ಯನು ತಗೊಂಬಂದು ಏನ್ ಮಾಡ್ತಾರೆ? ಸ್ವಾಮಿಯನ್ನ ಜನಗಳ ಮುಂದೆ ನಿಲ್ಲಿಸ್ತಾರೆ. ಈಗೋ ನೋಡ್ರಪ್ಪ ನಿಮ್ಮ ಮನುಷ್ಯನು. ಆದ್ರೆ ಅರ್ಥ ಏನು ಎಂಬುದಾಗಿ ನೋಡುವಾಗ, ಈತನು ಎಷ್ಟು ಒಳ್ಳೆಯವನಾಗಿದ್ದಾನೆ. ಬಟ್ ಇವರ ಅಪಿಯರೆನ್ಸ್ ನೋಡ್ರಿ,
ಯಾವ ರೀತಿ ಕಾಣ್ತಾ ಇದೆ? ಖಂಡಿತವಾಗಿ ಒಂದು ಎಕ್ಸಾಂಪಲ್ ನಾವು ನೋಡುವಾಗ, ನಮ್ಮ ಮನೆಗೆ ಯಾರೋ ಒಬ್ರು ಕಳ್ಳತನ ಮಾಡೋದಕ್ಕೆ ಬಂದ್ಬಿಟ್ರು ಅನ್ಕೊಳ್ಳಿ, ಜನಗಳೆಲ್ಲ ಸೇರಿ ಅವ್ರನ್ನ ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ, ಬ್ಲಡ್ ಸೋರ್ತಾ ಇದೆ, ಮೂರ್ಛೆ ರೋಗಕ್ಕೆ ಹೋಗ್ತಾ ಇದಾರೆ. ಬಟ್ ಆ ಸಮಯದಲ್ಲಿ ನಾವು ಅವರನ್ನ ಬಿಡುಗಡೆ ಮಾಡೋದಕ್ಕೆ ಇಷ್ಟಪಡ್ತೀವ, ಇಲ್ಲ ಅವ್ರನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕೊಡೋದಕ್ಕೆ ಒಪ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವ? ಕನಿಕರ ಇರೋರು ಏನ್ ಮಾಡ್ತಾರೆ, ಬೇಡಪ್ಪ ಬಿಟ್ಬಿಡೋಣ, ಹೊಡೆದು ಜೀವ ಹೋಗ್ಬಿಟ್ಟಿದೆ ಇವನಿಗೆ, ಇನ್ನು ಹೋಗಿ ಅಲ್ಲಿ ಒದೆ ತಿಂದು ಸಾಯೋದಕ್ಕಿಂತ ಇವನ್ ಜೀವ ಏನ್ ಮಾಡ್ಲಿ, ಬದುಕೊಳ್ಳಿ ಅಂತ ಹೇಳ್ಬಿಡ್ತೀವಿ. ನಾವು ಇಷ್ಟು ಕನಿಕರ ಉಳ್ಳವರಾಗಿದ್ರೆ, ಇಸ್ರೇಲ್ ಮಕ್ಕಳು ಅಷ್ಟು ವಿಧವಾಗಿ ಯೇಸು ಸ್ವಾಮಿಯನ್ನ ಮೆಂಟಲ್ ಟಾರ್ಚರ್ ಮಾಡಿ ತಗೊಂಬಂದು ನಿಲ್ಸಿರ್ತಾರೆ. ಆತ ಒಂದು ಅಪಿಯರ್ ನೋಡುವಾಗ, ನೋಡಪ್ಪ ಈಗೋ ನಿಮ್ಮ ಮನುಷ್ಯನು, ಈತನೇನು ಪಾಪ ಇಲ್ವಲ್ಲ, ಪಿಲಾತನು ಹೇಳ್ತಾರೆ. ಆದ್ರೆ ವಾಲಂಟಿಯರ್ ಆಗಿ ಜನ ಏನ್ ಮಾಡಿದ್ರು, ಆತನನ್ನ ಶಿಲುಬೆಗೆ ಹಾಕ್ರಿ ವಾಲಂಟಿಯರ್ ಆಗಿ ಏನ್ ಮಾಡಿದ್ರು, ಕೇಳಿದ್ರು. ಸರಿ, ಶಿಲುಬೆಗೆ ಹಾಕುವಂತ ಸಮಯದಲ್ಲಿ ನೆಕ್ಸ್ಟ್ ಕರ್ಕೊಂಡು ಹೋಗುವಾಗ ಯೋಹಾನ 19ನೇ ಅಧ್ಯಾಯ 17ನೇ ವಾಕ್ಯವನ್ನ ಓದೋಣ. ಯೇಸು ತನ್ನ ಸ್ವಂತ ಶಿಲುಬೆಯನ್ನು ಹೊತ್ತುಕೊಂಡು ಕಪಾಳ ಎಂಬ ಸ್ಥಳಕ್ಕೆ ಹೊರಟನು. ಯಹೂದ್ಯರ ಭಾಷೆಯಲ್ಲಿ ಈ ಸ್ಥಳದ ಹೆಸರು ಗೊಲ್ಗೊತ್ತಾ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಆ ಗೊಲ್ಗೊತ್ತಾ ಒಂದು ಬೆಟ್ಟಕ್ಕೆ ಬರುವಾಗ ಸ್ವಾಮಿ ಏನ್ ಮಾಡ್ತಾರೆ, ಅಲ್ಲಿ ನೋಡುವಾಗ ಕಳೆದ 24 ಗಂಟೆಗಳ ಕಾಲ ಒಂದು ಒತ್ತಡದಲ್ಲಿ ಇರ್ತಾರೆ. ನೆಕ್ಸ್ಟ್ ನಿದ್ರೆಯ ಕೊರತೆ ಇರುತ್ತೆ ಮತ್ತು ಅನೇಕ ಹೊಡೆತಗಳಿಂದ ಏಸು ದುರ್ಬಲನಾಗಿ ಶಿಲುಬೆಯ ಭಾರವಲ್ಲಿ ಒತ್ತಲಾರದೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕುಸಿದು ಬೀಳ್ತಾರೆ. ಕಾರಣ ನೋಡುವಾಗ 24 ಗಂಟೆಗಳು ಅವ್ರಿಗೇನಿರಲ್ಲ, ಊಟ ಇರಲ್ಲ. ಯೋಚನೆ ಮಾಡಿ, ನಮ್ಮ ಜೀವಿತದಲ್ಲಿನೂ ಒಂದು ದಿನ ಪೂರ್ತಿ ಊಟ ಮಾಡದೆ ಮೆಂಟಲ್ ಟಾರ್ಚರ್ ಒಂದ್ ಕಡೆ ಫಿಸಿಕಲಿ ಟಾರ್ಚರ್ ಇದ್ರೆ ನಾವು ಯಾವ ಸ್ಥಿತಿಗೆ ಹೋಗಿರ್ತೀವಿ? ನಮ್ಮನ್ನ ಆ ಒಂದು ಸ್ಥಿತಿಯಲ್ಲಿ ನಿಲ್ಲಿಸಿ ನಾವು ಯೋಚನೆ ಮಾಡಿ ನೋಡೋಣ. ನಮ್ಗೆ ಒಂದೊತ್ತು ಊಟ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಸುಸ್ತಾಗ್ಬಿಡ್ತೀವಿ. 2 ಹೊತ್ತು ಇಲ್ಲ ಅಂದ್ಬಿಟ್ರೆ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗಲ್ಲ. 3 ಹೊತ್ತು ಇಲ್ಲ ಅಂದ್ರೆ ಯಾರ ಮೇಲಾದ್ರೆ ನಮ್ಮ ಕೋಪವನ್ನ ಏನ್ ಮಾಡ್ಬಿಡ್ತೀವಿ, ತೀರ್ಸ್ಕೊಬಿಡ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ಒಂದು ಕಡೆ ಮಾನಸಿಕ ಒತ್ತಡ, ಒಂದು ಕಡೆ ಶರೀರದ ಒತ್ತಡ, ಎಲ್ಲ ಮೆಂಟಲ್ ಟಾರ್ಚರ್. ಹಾಗಾದ್ರೆ ಅದನ್ನ ಒತ್ಕೊಂಡು ಬರ್ತಾರೆ, ಹೊರಕ್ಕಾಗದೆ ಅವ್ರು ಏನ್ ಮಾಡ್ತಾರೆ, ಆ ಗೊಲ್ಗೊತ್ತಾ ಒಂದು ಸ್ಥಳದಲ್ಲಿ ಬೀಳ್ತಾರೆ. ಬಟ್ ಅದನ್ನ ಒತ್ತುಕೊಳ್ಳುವುದಕ್ಕೆ ಮುಖ್ಯವಾಗಿ ನೋಡುವಾಗ ಇಲ್ಲಿ ಸಹೋದರಿ ಇನ್ನೊಂದು ಹೇಳ್ತಾರೆ ಅಂದ್ರೆ, ಮತ್ತೊಂದು ಕಾರಣ ಇದೆ. ಅವರಲ್ಲಿ ಅಷ್ಟು ಪರಿಪೂರ್ಣನಾದ ಮನುಷ್ಯ ಅವರು, ಅವ್ರಿಗೆ ಅಷ್ಟು ಸುಲಭವಾಗಿ ಏನಾಗ್ಬಿಡಲ್ಲ, ಆಯಾಸಗಳು ಬಂದ್ಬಿಡಲ್ಲ. ಬಟ್ ಇನ್ನೊಂದು ಕಾರಣ ಇದೆ ಏನೆಂಬುದಾಗಿ ಹೇಳುವಾಗ ಅಲ್ಲಿ ಹೇಳ್ತಾರೆ, 3.5 ವರ್ಷಗಳಿಂದ ಯೇಸು ತನ್ನ ಜೀವವನ್ನ ತ್ಯಾಗ ಮಾಡುತ್ತಾ, ಜನರನ್ನ ಗುಣಪಡಿಸುತ್ತಾ, ಅನೇಕ ರೋಗಿಗಳನ್ನ ವಾಸಿ ಮಾಡುತ್ತಾ, ಅವರ ಶಕ್ತಿ ಅವರಿಂದ ಏನಾಯ್ತಂತೆ, ಟ್ರಾನ್ಸ್ಫಾರ್ಮ್ ಆಯ್ತು, ಆಚೆಗೆ ಹೋಯ್ತು ಅಂತ ಹೇಳ್ತಾರೆ. ಇದರಿಂದನೂ ಆತನು ದುರ್ಬಲನಾದನು. ಒಂದು ಕಡೆ ಟಾರ್ಚರು, ಒಂದು ಕಡೆ ಮೆಂಟಲ್ ಟಾರ್ಚರು, ಒಂದು ಕಡೆ ಫಿಸಿಕಲಿ ಟಾರ್ಚರು, ಇದೆಲ್ಲಾನು ಆಗಿದ್ರೂ ಇನ್ನೊಂದು ಕಡೆ ಆತನ ಶರೀರದಲ್ಲಿ ಅಂತ ಪರಿಶುದ್ಧವಾದ ಮನುಷ್ಯರ ಶರೀರದಿಂದ ಆ ಶಕ್ತಿ ಏನಾಗಿದೆ ಅಂತ ಇನ್ನೊಂದು ಕಡೆ. ಎಷ್ಟರ ಮಟ್ಟಿಗೆ ಆತನು ರೋಗಿಗಳನ್ನ ಗುಣಪಡಿಸಿದ್ರು ಅಷ್ಟರ ಮಟ್ಟಿಗೆ ಅವರ ಶರೀರದಂತ ಶಕ್ತಿ ಆಚೆ ಹೋಯಿತು ಅಂತ ಹೇಳ್ತಾರೆ. ನಾವು ವಾಲ್ಯೂಮ್ 5 ಅಲ್ಲಿ ಚಾಪ್ಟರ್ 5 ಅಲ್ಲಿ ಪೇಜ್ ನಂಬರ್ 150 ಅಲ್ಲಿ ಅದ ಪಡಿಂಗೋ ಸಿಸ್ಟರ್, ತಮಿಳ ಪಡಿಂಗೋ. வியாதிகளை குணப்படுத்தும் போது அவர்களின் நோய்களை தம்மீது ஏற்றுக்கொண்டு அவர்களுக்கு நோயிலிருந்து விடுதலை தந்தாரே அல்லாமல் தன்னிடமிருந்த அற்புத சக்தியினால் அதை செய்யவில்லை. தன்னிடத்தில் இருந்துதானா அற்புத சக்தியினால் என்ன பண்ணலீங்களா? அது செய்யவில்லை. எவ்வளவு அதிகமாக வியாதியஸ்தர்களை குணப்படுத்தினாரோ அவ்வளவாக தம்முடைய ஆரோக்கியத்தை இழந்தார். பாருங்க, எவ்வளவாக வியாதிஸ்தரை குணப்படுத்தினாரோ அவ்வளவாக தன்னிடத்தில் இருந்தானா என்ன பண்ணாங்களாம், ஆரோக்கியத்தை இழந்தார். அப்படி ಆಗಿರುವಾಗ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಷ್ಟರ ಮಟ್ಟಿಗೆ ರೋಗಿಗಳನ್ನ ವಾಸಿ ಮಾಡ್ತಾ 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 3 ವರ್ಷಗಳ ಕಾಲ ಆತನು ಕಾಣಲ್ಪಟ್ಟನೋ ಅಷ್ಟರ ಮಟ್ಟಿಗೆ ತನ್ನಲ್ಲಿರುವಂತ ಶಕ್ತಿಯನ್ನು ಅವ್ರು ಏನ್ ಮಾಡಿದ್ರಂತೆ, ಕಳೆದುಕೊಂಡರು. ಬಟ್ ಇದೆಲ್ಲ ಕಾರಣ ಅದರ ಮೇಲಾಗಿ ಒಂದು ಕಡೆ ಮಾನಸಿಕ ಒತ್ತಡ, ಇನ್ನೊಂದು ಕಡೆ ಶರೀರವಾಗಿ ಸಂಬಂಧವಾದ ಒತ್ತಡಗಳ, ಇವುಗಳೆಲ್ಲ ನಿಮಿತ್ತವಾಗಿ ಆತನು ಏನಾಗ್ತಾನೆ ಅಂದ್ರೆ ದುರ್ಬಲನಾಗ್ತಾರೆ. ಬಟ್ ಅಲ್ಲಿ ಶಿಲುಬೆಯನ್ನ ಹೊರೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಸಮಯದಲ್ಲಿ ಅವರಿಗೆ ಯಾರು ಬರ್ತಾರೆ ಅಡ್ಡವಾಗಿ?
ಸೀಮೋನನು ಬರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ಆ ಸಮಯದಲ್ಲಿ ಶಿಲುಬೆಯನ್ನು ಹೊತ್ತುಕೊಳ್ಳೋದಕ್ಕೆ ಸೀಮೋನ್ ಬರ್ತಾರೆ. ಬಟ್ ಸೀಮೋನ ಶಿಲುಬೆಯನ್ನ ಹೊರುವಾಗ ಅವ್ರಿಗೆ ಕಷ್ಟವಾಗಿದ್ದಿರಬಹುದು. ಅಲ್ಲಿ ಪರಿಸ್ಥಿತಿ ಇಲ್ಲ, ಬೇರೆ ಯಾರು ಇಲ್ಲ, ಹೊರಬೇಕಾಗಿರುವಂತಹ ಪ್ರಮೇಯ ಬಂದಿದೆ. ಅವ್ರು ಏನ್ ಮಾಡ್ತಾ ಇದಾರೆ, ಹೊರ್ತಾ ಇದಾರೆ. ಬಟ್ ಅಲ್ಲಿ ವಾಕ್ಯವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಾಕ್ಯ. ಸೈನಿಕರು ಯೇಸುವನ್ನ ಕೊಲ್ಲಲು ಕರೆದೊಯ್ಯುವಾಗ ಹೊಲದಿಂದ ಪಟ್ಟಣದೊಳಗೆ ಬರುತ್ತಿದ್ದ ಸೀಮೋನ ಎಂಬುವನನ್ನ ಕಂಡರು. ಸೀಮೋನನು ಸಿರೇನ್ ಪಟ್ಟಣದವನು. ಯೇಸುವಿನ ಶಿಲುಬೆಯನ್ನ ಹೊತ್ತುಕೊಂಡು ಯೇಸುವಿನ ಹಿಂದೆ ಬರುವಂತೆ ಸೈನಿಕರು ಸೀಮೋನನನ್ನ ಬಲವಂತ ಮಾಡಿದರು. ಹಾಗಿರುವಾಗ ಪ್ರೀತಿಯ ಸಹೋದರ ಸಹೋದರಿಗಳೇ, ಆ ಶಿಲುಬೆಯನ್ನ ಯಾರು ಹೊತ್ಕೊಂಡ್ ಬರ್ತಾರೆ? ಸಿಮಿಯೋನು ಹೊತ್ಕೊಂಡ್ ಬರ್ತಾರೆ. ಬಟ್ ಇಲ್ಲಿ ನೋಡುವಾಗ ಆ ಪರಿಸ್ಥಿತಿಯಲ್ಲಿ ಅವರಿಗೆ ಅದು ಕಷ್ಟವಾಗಿದ್ದಿರಬಹುದು. ಆದ್ರೆ ನೆಕ್ಸ್ಟ್ ಹೇಳ್ತಾರೆ, ಖಂಡಿತವಾಗಿ ಈ ಒಂದು ಸ್ವಲ್ಪ ಸಮಯಗಳು ಕಾಲಗಳು ಕಳೆದ ಮೇಲೆ ಈ ಅವಕಾಶವು ಸಿಮಿಯೋನಿಗೆ ಬಹಳ ಅಮೂಲ್ಯವಾದ ಒಂದು ಗೌರವ ತಂದು ಕೊಟ್ಟಿರಬಹುದು. ಪರಂಪರೆಯ ಪ್ರಕಾರ ಅವನ ನಂತರ ಅವನೇನಾಗಿದ್ದಾನೆ ಅಂದ್ರೆ ಕ್ರೈಸ್ತನಾದನು ಅಂತ ಬರೀತಾರೆ ಸಹೋದರ. ಅದಾದ್ಮೇಲೆ ಹೇಳ್ತಾರೆ, ಅವನ 2 ಮಕ್ಕಳು ಹೆಸರು ಏನಾಗಿದೆ, ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗಾದ್ರೆ ಯೋಚನೆ ಮಾಡ್ರಿ, ಕಾಲಗಳು ಕಳೆದ ಮೇಲೆ ಆ ಸಿಮಿಯೋನನು ಏನ್ ಮಾಡಿರ್ಬೋದು, ಎಷ್ಟು ಗೌರವವಾಗಿ ಅದನ್ನ ಯೋಚಿಸಿರಬಹುದು. ಯಾಕೆ ಯಾರಿಗೂ ಸಿಕ್ಕಿಲ್ಲ. 12 ಜನ ಅಪೊಸ್ತಲರು ಇದ್ದಾರೆ, ಅವ್ರಿಗೆಲ್ಲ ಏನಾಗಿಲ್ಲ, ಇಂಥ ಭಾಗ್ಯ ಸಿಕ್ಕಿಲ್ಲ. ಬಟ್ ಅಲ್ಲಿ ಹೇಳುವಾಗ ಸಹೋದರ ಹೇಳ್ತಾರೆ, ಯೇಸುವಿನ ಕೆಲವು ಶಿಷ್ಯರು ಅಲ್ಲೇ ನೋಡ್ತಾ ಇದ್ರಂತೆ. ಆ ಸಿಮಿಯೋನು ಶಿಲುಬೆಯನ್ನು ಎತ್ಕೊಂಡು ಬರ್ತಾರದನ್ನ ನೋಡ್ತಾರಂತೆ. ಬಟ್ ಅಲ್ಲಿ ಕೆಲವು ಅಧಿಕಾರಿಗಳಿಗೆ ಅಡ್ಡಿಯಾಗುವ ಭಯದಿಂದ ಅವ್ರೇನ್ ಮಾಡಿಲ್ಲ ಅಂತೆ, ಮುಂದೆ ಬರಲಿಲ್ಲ. ನೋಡ್ರಿ, ಜೊತೆಲೇ ಇದ್ದವರು, ಜೊತೆಲೇ ಊಟ ಮಾಡಿದವರು, ಜೊತೆಲೇ ಮಲಗಿದವರು, ಜೊತೆಲೇ ಅದ್ಭುತ ಕಾರ್ಯಗಳನ್ನ ಕಂಡವರು, ಕಣ್ಣಾರೆ ಕಂಡವರು, ಯೇಸು ಸ್ವಾಮಿ ಜೊತೆಲಿ ಎಲ್ಲಾ ಆಶೀರ್ವಾದಗಳನ್ನ ಹೊಂದಿಕೊಂಡವರು ಕಣ್ಣಾರೆ ನೋಡ್ತಾ ಇದ್ದಾರೆ. ಬಟ್ ಅವರಿಗೆ ಆ ಶಿಲುಬೆ ಹೊರುವ ಭಾಗ್ಯ ಸಿಗಲಿಲ್ಲ. ಬಟ್ ಅದಾದ್ಮೇಲೆ ಸಿಕ್ಕಿದೆ. ಬಟ್ ಪ್ರೆಸೆಂಟ್ ಟೈಮ್ಗೆ ಅಲ್ಲಿ ಯೇಸು ಕ್ರಿಸ್ತನ ಆ ಶಿಲುಬೆಯ ಪಾಲನ್ನ ಹೊಂದಿಕೊಳ್ಳುವುದಕ್ಕೆ ಯಾರಿಗೆ ಸಿಕ್ತು? ಸೀಮೋನನಿಗೆ ಸಿಕ್ತು. ಪ್ರೀತಿಯ ಸಹೋದರ ಸಹೋದರಿಗಳೇ, ಸೊ ಆಗಿರುವಾಗ ಖಂಡಿತವಾಗಿ ಇದರಿಂದ ನಮಗೆ 2 ಪಾಠಗಳು. ಸಹೋದರಲ್ಲಿ ಬರೀತಾರೆ, ಇದರಿಂದ ನಮಗೆ 2 ಪಾಠಗಳು. ಮೊದಲದಾಗಿ ಹೇಳುವಾಗ, ಯಾರಾದರೂ ನನ್ನ ಶಿಲುಬೆಯನ್ನ ಹೊತ್ತುಕೊಂಡು ಬರಬೇಕಾದರೆ, ಯಾರಾದರೂ ನನ್ನ ಶಿಷ್ಯನಾಗಬೇಕಾದರೆ ತನ್ನ ಶಿಲುಬೆಯನ್ನ ಏನ್ ಮಾಡ್ಬೇಕು, ಅವರು ஒத்துக்கொண்டு ಬರಲಿ. ஒருவன் என்னை பின்பற்ற கடவனாயிருந்தால் தன்னை தானே வெறுத்து தன் சிலுவை என்ன பண்ணணுமா, சுமக்க கடவன். ಇದು ஒரு ಪಾಠம். ಎರಡನೇ ಪಾಠ ಹೇಳ್ತಾರೆ, ಕ್ರಿಸ್ತನ ದೇಹದ ಸದಸ್ಯರಾದ ಇತರರಿಗೆ. ಒಂದು ವೇಳೆ ನಾವು ಈಗ ಯೋಚನೆ ಮಾಡಬಹುದು, ಒಂದು ಪಾಠದಲ್ಲಿ ಈ ರೀತಿಯಾಗಿ ಕೆಲವು ಸೆಂಟೆನ್ಸ್ ಅನ್ನ ಸಹೋದರರು ಬರೀತಾರೆ. ಒಂದು ವೇಳೆ ನಾವು ಹೀಗೆ ಯೋಚನೆ ಮಾಡಬಹುದು, ಆ ಶಿಲುಬೆಯ ಮರಣ ಜಾಗದಲ್ಲಿ ನಾನು ಇದ್ದಿದ್ದರೆ, ದೇವ್ರೆ ಆ ಶಿಲುಬೆಯ ಮರಣದ ಆ ಒಂದು ಸ್ಥಿತಿಯಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಅಯ್ಯೋ, ನಾನು ಬಂದು ನಿಮ್ಗೆ ಏನ್ ಮಾಡ್ತಾ ಇದ್ದೆ? ಹೆಲ್ಪ್ ಮಾಡ್ತಾ ಇದ್ನಲ್ವಾ, ನಿಮ್ಮ ಶಿಲುಬೆಯನ್ನು ಓರ್ತಾ ಇದ್ನಲ್ವಾ, ನಿಮಗೆ ಕುಡಿಯೋದಿಕ್ಕೆ ನೀರು ಕೊಡ್ತಾ ಇದ್ನಲ್ವಾ. ಖಂಡಿತ ಒಳ್ಳೇದಪ್ಪ. ಆದ್ರೆ ಇಲ್ಲೇನ್ ಹೇಳ್ತಾರೆ, ಈಗ ಆ ಶಿಲುಬೆಯ ಭಾರವನ್ನ ಒತ್ತುಕೊಳ್ಳುವಂತಹ ಅವಕಾಶ ಯಾರಿಗಿದೆ ಅಂದ್ರೆ ನಿಮಗೆ ಕೊಡಲ್ಪಟ್ಟಿದೆ. ನಿಮ್ಮ ಸಹೋದರರು ಆ ಭಾರವನ್ನ ಹೊರ್ತಾ ಇದಾರ, ಶಿಲುಬೆಯ ಭಾರವನ್ನ. ನಿಮ್ಮ ಸಹೋದರ ಸಹೋದರಿಗಳು ಆ ಶಿಲುಬೆಯ ಹೊರುವ ಭಾರವನ್ನ ನಿಮಗೆ ಗೊತ್ತಾಗ್ತಾ ಇದೆಯಾ? ಆ ಭಾರವನ್ನ ಒತ್ತುಕೊಳ್ಳುವ ಅವಕಾಶ ಇವಾಗ ನಿಮ್ಗೆ ಯಾರಿಗಿದೆ? ನಿಮ್ಮೆಲ್ಲರಿಗೂ ಕೊಡಲ್ಪಟ್ಟಿದೆ. ಅಂದು ಶಿಷ್ಯರಿಗೆ ಕೊಡಲ್ಪಟ್ಟಿಲ್ಲ, ಬಟ್ ಇಂದು ನಿಮಗೆ ಏನ್ ಮಾಡಿದೆ? ಕೊಡಲ್ಪಟ್ಟಿದೆ. ನಿಮ್ಮ ಒಬ್ಬೊಬ್ಬರು ಯಾರಾದ್ರೂ ಒಬ್ರು ಭಾರವನ್ನ, ಶಿಲುಬೆಯ ಭಾರವನ್ನ ಈಗ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತೀವಿ. ಖಂಡಿತ ಈ ಒಂದು ಹಾದಿಯಲ್ಲಿ ನಡೆಯೋದಕ್ಕೆ ನಮಗೆ ಕಷ್ಟವಾಗುತ್ತೆ. ಸ್ಪಿರಿಚುವಲ್ ಆಗಿ ಅವರಿಗೆ ಸಹಾಯ ಮಾಡಬೇಕಾಗಿರುತ್ತೆ, ಒಂದು ಸಂತೈಸುವ ಮಾತು ಹೇಳ್ಬೇಕಾಗಿರುತ್ತೆ, ಅವ್ರಿಗೆ ಕಂಫರ್ಟ್ ಮಾಡ್ಬೇಕಾಗಿರುತ್ತೆ. ಯಾವ ರೀತಿ ಮಾಡ್ತೀವಿ? ಯಾವ ರೀತಿ ಅವ್ರ ಶಿಲುಬೆಯನ್ನ ನಾವು ಓರ್ತೀವಿ? ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಒಬ್ಬರ ಭಾರವನ್ನ ಒಬ್ಬರು ಏನ್ ಮಾಡ್ರಿ? ಒತ್ತುಕೊಳ್ರಿ. ಒಬ್ಬರ ಭಾರವನ್ನ ಒಬ್ರು ಒತ್ತುಕೊಳ್ರಿ ಅಂತ ಹೇಳ್ತಾರೆ. ಯಾವ ರೀತಿ? ಈ ರೀತಿಯಾಗಿನೇ ಸಹೋದರ ಸಹೋದರಿಗಳು ಫಿಸಿಕಲ್ ಆಗ್ಲಿ ಸ್ಪಿರಿಚುವಲ್ ಆಗ್ಲಿ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಇರುವಾಗ ಭಾರವಾದ ಶಿಲುಬೆ ಕಾಣಿಸ್ತಾ ಇರುತ್ತೆ ನಮಗೆ ಕಣ್ಣಿಗೆ.
ಕೆಲವು ಸಮಯ ನೋಡ್ದಿರೋ ತರ ಹೋಗ್ಬಿಡ್ತೀವಿ, ಕಂಡು ಕಾಣ್ದಿರೋ ತರ ಇದ್ದು ಬಿಡ್ತೀವಿ. ಖಂಡಿತ ನಾವು ಏನ್ ಮಾಡ್ಬೇಕು, ಮತ್ತೊಬ್ಬರ ಭಾರವನ್ನ, ಅಂದು ಶಿಷ್ಯರು ಕಳೆದುಕೊಂಡ್ರು ಅದೇ ಶಿಲುಬೆಯ ಭಾರವನ್ನ ಒತ್ತುಕೊಳ್ಳುವುದಕ್ಕೆ ಇವತ್ತು ನಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇದು ಒಂದು ಎಚ್ಚರಿಕೆಯ ಪಾಠ. ನಾವು ಮತ್ತೊಬ್ಬರ ಭಾರವನ್ನ, ಶಿಲುಬೆಯ ಭಾರವನ್ನ ಒತ್ತುಕೊಳ್ಳುವಂತ ಪ್ರತಿಯೊಬ್ಬ ಸದಸ್ಯರು ನಾವೇನಾಗಿದ್ದೀವಿ, ಆ ಪರಿಸ್ಥಿತಿಯಲ್ಲಿ ಅಥವಾ ಆ ಅಂಗಿನಲ್ಲಿ ನಾವಿದ್ದೀವಿ. ಮತ್ತೊಬ್ಬರ ಭಾರಗಳನ್ನ ಒತ್ತುಕೊಳ್ಳುವಂತಹ ಅಂಗಿನಲ್ಲಿ ಇದ್ದೀವಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಕ್ರಿಸ್ತನ ಭಾರವನ್ನ ನಾವು ಹೊರ್ತಾ ಇದೀವಿ? ಒಬ್ಬ ಸಹೋದರನಿಗೆ ಇಲ್ಲಿ ನಾವು ಒತ್ತುಕೊಳ್ಳುವುದಾದ್ರೆ ಆ ಭಾರವನ್ನ ನಾವು ಒತ್ತುಕೊಂಡಂಗೆ, ಕ್ರಿಸ್ತನ ಭಾರವನ್ನ ಒತ್ತುಕೊಂಡಂಗೆ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಚಿಕ್ಕವನಲ್ಲಿಗೆ ನೀವೇನನ್ನು ಮಾಡ್ತಿರೋ ಅದೆಲ್ಲ ಯಾರಿಗೆ ಮಾಡ್ದಂಗೆ? ನನಗೆ ಮಾಡ್ದಂಗೆ ಅಂತ ಹೇಳ್ತಾರೆ ಪ್ರೀತಿಯ ಸಹೋದರ ಸಹೋದರಿಗಳೇ. ಹಾಗಾದ್ರೆ ಖಂಡಿತವಾಗಿ ನಾವು ನಮ್ಮ ಭಾರಗಳನ್ನ ಅಥವಾ ಮತ್ತೊಬ್ಬರ ಭಾರಗಳನ್ನ ನಾವು ಹೊರ್ತಾ ಇದೀವ? ನಮ್ಮನ್ನ ನಾವು ಏನ್ ಮಾಡ್ಬೇಕು, ಯೋಚನೆ ಮಾಡಿ ನೋಡ್ಬೇಕು ಪ್ರೀತಿಯ ಸಹೋದರ ಸಹೋದರಗಳೇ. ಹಾಗಾದ್ರೆ ಖಂಡಿತವಾಗಿ ನಾವು ಮತ್ತೊಬ್ಬರನ್ನ, ಸಹೋದರರನ್ನ ಬಲಪಡಿಸಬೇಕು, ಸಾಂತ್ವನ ನೀಡಬೇಕು, ಮತ್ತೊಬ್ಬರನ್ನ ಧೈರ್ಯಪಡಿಸುವವರಾಗಿರಬೇಕು ಎಂಬುದಾಗಿ ನೋಡ್ತೀವಿ. ಮುಖ್ಯವಾಗಿ ಒಂದು 4 ಕ್ವಶನ್ ಇದರಲ್ಲಿ ನಾವು ಹೋಗಿ ಬಂದ್ಬಿಡೋಣ. ಮುಖ್ಯವಾಗಿ ನೋಡುವಾಗ ಆ ಶಿಲುಬೆಯ ಆರಂಭದಿಂದ ಅಂತ್ಯದವರೆಗೂ ಕಾಣಲ್ಪಡುವಂತಹ ಕೆಲವು ದೃಶ್ಯಗಳಲ್ಲಿ ಕೆಲವು ವ್ಯಕ್ತಿಗಳು ಕಾಣಲ್ಪಡ್ತಾರೆ. ಶಿಲುಬೆಯ ಆರಂಭದಿಂದ ಆ ಶಿಲುಬೆಯ ಮುಗಿಯುವವರೆಗೂ ಆ ಶಿಲುಬೆಯ ಸನ್ನಿವೇಶದಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಆ ಶಿಲುಬೆಯದಲ್ಲಿ ಕಾಣಲ್ಪಡುವಂತ ವ್ಯಕ್ತಿಗಳು ಬಂದು ಹೋಗ್ತಾರೆ, ಆ ದೃಶ್ಯಗಳನ್ನ ನೋಡ್ತೀವಿ. ಹಾಗಾದ್ರೆ ನಾವು ಯಾವ ದೃಶ್ಯಗಳಲ್ಲಿ ಕಾಣಲ್ಪಡ್ತೀವಿ? ಹಾಗಾದ್ರೆ ನೋಡುವಾಗ ಶಿಲುಬೆಯ ಬಳಿಯಲ್ಲಿ ಕೆಲವು ಜನ ಏನ್ ಮಾಡಿದ್ರು, ನಿಂತಿದ್ರು. ಶಿಲುಬೆಗೆ ಹಾಕುವಾಗ ಕೆಲವು ಜನ ಏನ್ ಮಾಡಿದ್ರು, ನಿಂತಿದ್ರು, ಮೌನವಾಗಿದ್ರು. ಅಯ್ಯೋ ದೇವ್ರೇ, ನಿಮ್ಮಿಂದ ನಾವು ಅದ್ಭುತಗಳನ್ನ ಹೊಂದ್ಕೊಂಡ್ವಿ, ಸೌಖ್ಯಗಳನ್ನ ಹೊಂದ್ಕೊಂಡ್ವಿ, ಬಟ್ ಈಗ ನಮ್ಮ ಕೈಯಿಂದ ಏನು ಮಾಡಕ್ಕಾಗ್ತಾ ಇಲ್ಲ. ಬಟ್ ಒಂದು ಗುಂಪು, ಒಂದು ವರ್ಗ ನೋಡ್ರಿ, ಆ ಶಿಲುಬೆಯ ಮರಣದ ಅಲ್ಲಿ ಬರುವಂತ ದೃಶ್ಯಗಳಲ್ಲಿ ಕೆಲವು ವ್ಯಕ್ತಿಗಳು ಕಾಣಲ್ಪಡ್ತಾರೆ. ಒಂದು ಗುಂಪು ಅಲ್ಲಿ ನೋಡುವಾಗ ಶಿಲುಬೆಯಲ್ಲಿ ಬಳಿಯಲ್ಲಿ ನಿಂತಿರುವಂತ ಜನರು. ಹಾಗಾದ್ರೆ ನಾವು ಇದೇ ರೀತಿಯಲ್ಲಿ ಕಾಣಲ್ಪಡ್ತಾ ಇದೀವ? ಶಿಲುಬೆಯ ಬಳಿಯಲ್ಲಿ ನಿಂತಿರುವ ಜನರಂತನೇ ನಾವು ಕಾಣಲ್ಪಡ್ತಾ ಇದೀವ ನಮ್ಮ ಕಾನ್ಸಗ್ರೇಷನ್ ಲೈಫಲ್ಲಿ? ನಾವು ಯೋಚನೆ ಮಾಡಿ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ನೋಡುವಾಗ ಪಿಲಾತನಂತೆ ಕೈ ತೊಳೆಯುವವರಾಗಿರ್ತೀವ? ಪಿಲಾತನ ಏನ್ ಮಾಡ್ಬಿಟ್ರು, ತನ್ನ ಅಧಿಕಾರ ಎಲ್ಲಿ ಕಳೆದು ಹೋಗ್ಬಿಡುತ್ತೋ ಎಂಬುದಾಗಿ ತಿಳಿದು ಅವ್ರೇನ್ ಮಾಡ್ಬಿಟ್ರು, ಕೈ ತೊಳೆದು ಬಿಟ್ಬಿಟ್ರು. ಆದ್ರೆ ಪಿಲಾತನು ಮನ್ಸು ಮಾಡಿದ್ರೆ ಏನ್ ಮಾಡ್ಬೋದಾಗಿತ್ತು, ಬಿಡಿಸ್ಬೋದಾಗಿತ್ತು. ಬಟ್ ಅದು ದೇವರ ಯೋಜನೆ ಅಲ್ಲ. ಬಟ್ ಮಾಡಿದ್ರೆ ಏನ್ ಮಾಡ್ಬೋದಾಗಿತ್ತು, ಬಿಡಿಸ್ಬೋದಾಗಿತ್ತು. ಬಟ್ ಅಲ್ಲಿ ನೋಡುವಾಗ ತನ್ನ ಸ್ವಾರ್ಥ, ಎಲ್ಲಿ ನನಗೆ ಈ ಸ್ಥಾನವನ್ನ ಕಳ್ಕೊಬಿಡ್ತೀನೋ ಎಂಬುದಾಗಿ ಏನ್ ಮಾಡ್ಬಿಟ್ರು, ಕೈ ತೊಳೆದು ಬಿಟ್ಬಿಟ್ರು. ಹೆಂಗಾದ್ರೂ ಆಗು, ನೀನೇನಾರ ಮಾಡ್ಕೊಂಡ್ಬಿಟ್ರು. ಬಟ್ ನಾವು ಈ ಸ್ಥಿತಿಯಲ್ಲಿದ್ದೀವ? ನಾವು ಪಿಲಾತನಂತೆ ಕೆಲವು ಸಮಯ, ಸಂದರ್ಭ, ಸನ್ನಿವೇಶಗಳು ಬರುವಾಗ ನಾವು ಕೈ ತೊಳೆಯಲ್ಪಡುವರಂತೆ ಕಾಣಲ್ಪಡ್ತೀವ? ಮತ್ತೊಬ್ಬರಿಗೆ ಸಹಾಯ ಮಾಡುವಾಗ, ಸಮಯ ಬರುವಾಗ, ಅದಕ್ಕೆ ನಾವು ಜ್ಞಾನಕ್ಕೆ ತೊಳೆಯಲು ಹೇಳ್ತೀವಿ, ನಿನ್ನ ಕೈಯಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕೆ ಆದಾಗ ನೀನೇನ್ ಮಾಡ್ಬಿಡು, ಒಂದತ್ತಕ್ಕವರಿಗೆ ಅದನ್ನ ತಪ್ಪಿಸಬೇಡ, ಮಾಡ್ಬಿಡು ಅದನ್ನ. ಆ ಸಮಯದಲ್ಲಿ ನೀನೇನ್ ಮಾಡ್ಬಿಡು, ನಾಳೆ ಬಾ ಮಾಡ್ತೀನಿ ಎಂಬುದಾಗಿ ಏನ್ ಮಾಡ್ಬೇಡ, ಹೇಳ್ಬೇಡ. ಒಂದತ್ತಕ್ಕವರಿಗೆ ಆ ಸಮಯದಲ್ಲಿ ನೀನೇನ್ ಮಾಡ್ಬಿಡು, ನಿನ್ನ ಕೈಯಲ್ಲಾದಾಗ ಸಹಾಯವನ್ನ ಮಾಡ್ಬಿಡು ಅಂತ ಹೇಳ್ತಾರೆ. ಹಾಗಾದ್ರೆ ಖಂಡಿತವಾಗಿ ಇಂಥ ಪರಿಸ್ಥಿತಿಗಳು ದೇವರು ನಮಗೆ ಕೆಲವು ಸಮಯ ಒದಗಿಸಿ ಕೊಡ್ತಾರೆ. ಇಂಥ ಸನ್ನಿವೇಶಗಳು ನಮಗೆ ಒದಗಿಸಿ ಕೊಡುವಾಗ ನಾವು ಸಹಾಯ ಮಾಡುವಂತ ಸ್ಥಿತಿ ಇದ್ರನು, ಆ ಪರಿಸ್ಥಿತಿ ಬಂದಾಗ ದೇವರು ನಮ್ಮನ್ನ ಶೋಧಿಸಿ ನೋಡುವಾಗ ನಾವು ಪಿಲಾತನಂತೆ ಕೈ ತೊಳೆಯಲ್ಪಟ್ಟವರಾಗಿ ಬಿಡ್ತಾ ಇದೀವ? ನಮ್ಮನ್ನ ನಾವೇನ್ ಮಾಡೋಣ, ಯೋಚನೆ ಮಾಡಿ ನೋಡೋಣ ಪ್ರೀತಿಯ ಸಹೋದರ ಸಹೋದರಿ. ಸರಿ, ಅದೇ ನೆಕ್ಸ್ಟ್ ಒಂದು ಗುಂಪನ್ನ ನೋಡ್ತೀವಿ, ಜನರಂತೆ ಕೂಗುವವರಾಗಿರ್ತೀವಿ. ಕೆಲವು ಸಮಯ ಅಲ್ಲಿದ್ದಂತ ಜನರು ಏನ್ ಮಾಡ್ತಾ ಇದ್ರು, ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಏನ್ ಮಾಡ್ತಾ ಇದ್ರು, ಕೂಗ್ತಾ ಇದ್ರು. ಬಟ್ ಈ ತರ ಪರಿಸ್ಥಿತಿಗಳಲ್ಲಿ ನಾವು ಕಾಣಲ್ಪಡ್ತೀವ? ಕೆಲವು ಸಮಯಗಳಲ್ಲಿ ನಮ್ಮ ಕಾನ್ಸಗ್ರೇಷನ್ ಲೈಫ್ ಅಲ್ಲಿ ಯಾವ ರೀತಿಯಲ್ಲಿ ಕಾಣಲ್ಪಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಗಳೇ? ನೆಕ್ಸ್ಟ್ ನೋಡುವಾಗ ಸೀಮೋನನಂತೆ ಅವಕಾಶ ಬಂತು. ಆ ಅವಕಾಶವನ್ನು ಅವ್ರು ಏನ್ ಮಾಡಿದ್ರು, ಉಪಯೋಗಿಸಿಕೊಂಡ್ರು. ಬಟ್ ಬಲವಂತವಾಗಿ ಉಪಯೋಗಿಸಿಕೊಂಡ್ರು, ಅವ್ರನ್ನ ಉಪಯೋಗಿಸಲ್ಪಟ್ರು. ಬಟ್ ಆ ಒಂದು ವರ್ಗ ಅಲ್ಲಿತ್ತು, ಆ ಶಿಲುಬೆಯ ಮರಣದಲ್ಲಿ ಆ ಒಂದು ಪಾರ್ಟ್ ಏನ್ ಮಾಡಿದ್ರು, ಅವರು ತಗೊಂಡ್ರು. ಬಟ್ ನಾವು
ನಮಗೆ ಇಂಥ ಪರಿಸ್ಥಿತಿಗಳಲ್ಲಿ ಬಂದಾಗ ನಾವು ಯಾವ ಈ 4 ಸಾಲುಗಳಲ್ಲಿ 4 ವ್ಯಕ್ತಿಗಳಲ್ಲಿ ನಾವು ಯಾರಾಗಿದ್ದೀವಿ? ನಾವು ಹೇಳ್ಕೊಳ್ಳೋದು ಬೇಡ, ನಮ್ಮ ಮನಸ್ಸಾಕ್ಷಿಗೆ ನಾವು ಬಿಡೋಣ. ನಮ್ಮನ್ನ ನಾವೇನ್ ಮಾಡೋಣ, ಪರೀಕ್ಷಿಸಿಕೊಂಡು ನೋಡೋಣ. ನಾವು ಯಾರ ಸ್ಥಿತಿಯಲ್ಲಿ ನಿಲ್ತಾ ಇದ್ದೀನಿ, ಯಾವ ಮನುಷ್ಯನ ಸ್ಥಿತಿಯಲ್ಲಿ ನಾನು ಆ ಪಾರ್ಟ್ ಅನ್ನ ತಗೋತಾ ಇದ್ದೀನಿ ದೇವರೇ ಎಂಬುದಾಗಿ ನಾವು ಯೋಚನೆ ಮಾಡಿ ನೋಡೋಣ ಪ್ರೀತಿಯ ಸಹೋದರ ಸಹೋದರಿಗಳೇ. ಸರಿ, ಫಸ್ಟ್ ನಿಮ್ಮ ಹತ್ರ ನಾನು ಒಂದು ಕ್ವಶನ್ ಕೇಳಿದೆ. ಏನ್ ಕೇಳಿದೆ? ನಾವು ಶಿಲುವೆಯಲ್ಲೇ ಅರಿಯಲ್ಪಟ್ಟಿರ್ಕ್ರೋಮ. ವಾಕ್ಯ ಓದ್ರಿ, ಗಲಾತ್ಯ 2:20. ನಾನು ಸಹ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹ್ಮ್ ಇನ್ನು ಜೀವಿಸುವವನು ನಾನಲ್ಲ, ಹ್ಮ್ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹ್ಮ್. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ಹ್ಮ್. ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಸಾಕು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ, ನಾವು ಶಿಲುಬೆಗೆ ಹಾಕಲ್ಪಟ್ಟಿದೀವ. ಯಾರ ಜೊತೆಗೆ ಹಾಕಲ್ಪಟ್ಟಿದ್ದೀವಿ? ಕ್ರಿಸ್ತನೊಂದಿಗೆ ನಾವು ಹಾಕಲ್ಪಟ್ಟಿದ್ದೀವಿ. ಅಪೊಸ್ತಲ ಪೌಲ ಹೇಳ್ತಾರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೀನಿ, ಇನ್ನು ಜೀವಿಸುವವನು ನಾನಲ್ಲ, ಜೀವಿಸುವವರು ಯಾರಂತೆ? ಕ್ರಿಸ್ತರು. ನಾವು ಜೀವಿಸ್ತಾ ಇದೀವಾ? ಖಂಡಿತ ನಾವು ಜೀವಿಸ್ತಾ ಇದ್ರೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ನಾವೇನ್ ಮಾಡಿಲ್ಲ, ಹಾಕಲ್ಪಟ್ಟಿಲ್ಲ. ಕ್ರಿಸ್ತನು ನಮ್ಮೊಳಗಡೆ ಜೀವಿಸ್ತಾ ಇದ್ದರೆ ನಾವೇನ್ ಮಾಡಿದೀವಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದೀವಿ. ಅಪೊಸ್ತಲ ಪೌಲ ಹೇಳ್ತಾರೆ, ನೋಡ್ರಪ್ಪ, ನಾನು ಶಿಲುಬೆಗೆ ಏನ್ ಮಾಡಿದ್ದೀನಿ, ಹಾಕಲ್ಪಟ್ಟಿದ್ದೀನಿ. ಈಗ ಅದೇ ಕ್ವಶನ್ ನಾವು ಹಾಕೊಳ್ಳೋಣ. ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ರೆ ಜೀವಿಸುವವರು ಯಾರಂತೆ? ನಾವಲ್ಲ, ಕ್ರಿಸ್ತನು ನನ್ನೊಂದಿಗೆ ಜೀವಿಸುವನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಗಲಾತ್ಯ 5:24 ಹೇಳ್ತಾರೆ. ವಾಕ್ಯವನ್ನು ಓದ್ಬಿಡೋಣ. ಗಲಾತ್ಯ 5:24. ಕ್ರಿಸ್ತ ಯೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಅಭಿಲಾಷೆಯ ಸ್ವೇಚ್ಛಾ ಅಭಿಲಾಷೆಗಳ ಸಹಿತವಾಗಿ ಶಿಲುಬೆಗೆ ಹಾಕಿದವರಾಗಿದ್ದಾರೆ. ಸಾಕಷ್ಟು. ಆದ್ರೆ ಇನ್ನೊಂದು ಟ್ರಾನ್ಸ್ಲೇಷನ್ ಈಗ ಬರುತ್ತೆ ನೋಡ್ರಿ. ಕ್ರಿಸ್ತ ಯೇಸುವಿನಲ್ಲಿ ಇರುವವರು ತಮ್ಮ ಶರೀರ ಭಾವವನ್ನ ಶಿಲುಬೆಗೆ ಏರಿಸಿದ್ದಾರೆ. ಅವರು ತಮ್ಮ ಹಳೆಯ ಸ್ವಾರ್ಥಪರವಾದ ಅಭಿಲಾಷೆಗಳನ್ನ ಮತ್ತು ತಾವು ಮಾಡಬೇಕಿದ್ದ ಕೆಟ್ಟ ಕಾರ್ಯಗಳನ್ನ ಬಿಟ್ಟು ಕೊಟ್ಟುವರಾಗಿದ್ದಾರೆ. ಹಾಗಾದ್ರೆ ಕ್ರಿಸ್ತ ಯೇಸುವಿನಲ್ಲಿ ನಾನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ರೆ ನಾನು ಏನ್ ಮಾಡ್ತಾ ಇದೀನಿ ಅಂತೆ? ನನ್ನ ಹಳೆಯ ಸ್ವಾರ್ಥದ ಅಭಿಲಾಷೆಗಳನ್ನ ಏನ್ ಮಾಡಿದ್ದೀನಿ? ಶಿಲುಬೆಗೆ ಹಾಕಿದ್ದೀನಿ. ಅದು ಮಾತ್ರವಲ್ಲ, ತಾನು ಮಾಡಬೇಕಿದ್ದ ಕೆಟ್ಟ ಕಾರ್ಯಗಳಿಂದ ನಾವೇನಾಗಿದ್ದೀವಿ? ದೂರವಾಗಿದ್ದೀವಿ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಗಮನಿಸಿ ನೋಡೋಣ. ನಾವು ಶಿಲುಬೆಗೆ ಹಾಕಲ್ಪಟ್ಟಿದ್ರೆ ಖಂಡಿತವಾಗಿ ನಾವೇನ್ ಮಾಡ್ತೀವಿ? ನಮ್ಮ ಹಳೆಯ ಕಾರ್ಯಗಳನ್ನೆಲ್ಲವನ್ನ ನಾವೇನ್ ಮಾಡಿರ್ತೀವಿ? ಪಾಪದ ಕಾರ್ಯಗಳು, ಪಾಪಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಗಳನ್ನ ಬಿಟ್ಟಿರ್ತೀವ, ಇಲ್ಲ ಕಂಟಿನ್ಯೂ ಮಾಡ್ತಾ ಇರ್ತೀವ? ಬಿಟ್ಟಿರ್ತೀವಿ. ನಮ್ಮ ಶರೀರ ಸಂಬಂಧವಾದ ಯೋಚನೆ, ಆಲೋಚನೆ, ಎಲ್ಲಾ ಕಾರ್ಯಗಳು ನಾವೇನ್ ಮಾಡಿದೀವಿ? ಶಿಲುಬೆಗೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರು ತಮ್ಮ ಶರೀರ ಭಾವವನ್ನ, ಅಂದರೆ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ. ವಿಷಯಾಭಿಲಾಷೆ ಲೋಕದಲ್ಲಿರುವಂತ ಎಲ್ಲಾ ಕಾರ್ಯಗಳು ವಿಷಯಾಭಿಲಾಷೆಗಳು. ಲೋಕದಲ್ಲಿ ಏನೇನು ಬರುತ್ತೆ ಎಲ್ಲಾ ವಿಷಯಾಭಿಲಾಷೆಗಳು ನಮ್ಗೆ ಪಟ್ಟಿ ಮಾಡ್ತಾರೆ ಅಪೊಸ್ತಲ ಪೌಲ. ಹಾಗಾದ್ರೆ ಇದನ್ನೆಲ್ಲವನ್ನ ನಾವು ಶಿಲುಬೆಗೆ ಹಾಕಲ್ಪಟ್ಟಿದೀವ. ಹಾಗಾದ್ರೆ ಇಂಥ ಹಾಕಲ್ಪಟ್ಟಿದೀವಿ ಎಂಬುದಾಗಿ ಹೇಳುವವರ ಮನಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ನೋಡುವಾಗ, ಕಡೆಯದಾಗಿ ಒಂದೇ ಒಂದು ಆರ್ಟಿಕಲ್ ಓದ್ಬಿಟ್ಟು ನಾವು ಮುಗಿಸ್ಬಿಡೋಣ. ರೀಪ್ರಿಂಟ್ಸ್ ನಂಬರ್ 3900. சிலுவை சுமக்கும் வாழ்வு. ஒவ்வொரு நாளும் நமது சுய விருப்பத்தை சிலுவையில் அறைந்து தேவ சித்தத்திற்கு இடம் கொடுக்க வேண்டும். ஒவ்வொரு நாளும் நம்முடைய சுய விருப்பத்தை சிலுவையில் எங்க அறியணுமா? சிலுவையில் அறிந்து தெய்வ சித்தத்துக்கு நம்ம என்ன பண்ணணுமா? இடம் கொடுக்கணுமா? பாருங்க அன்பான சகோதர சகோதரிகளை யோசித்து பாருங்க. நம்ம ஒவ்வொரு நாளும் சிலுவையில் அறியப்பட்டிருக்கிறோமா? தெய்வ சித்தத்துக்கு நாம ஒப்பு கொடுத்துருக்கிறோமா? நம்மளே நம்ம என்ன பண்ணணும்? சோதித்து பார்க்கணும். இந்த சோதித்து பார்க்கறது நேரத்துல நம்ம வந்திருக்கிறோம். அன்பான சகோதர சகோதரிகளே, நம்ம நாமளே ஆராய்ந்து பார்த்தா நம்ம என்ன பண்றது இல்ல, நியாய தீர்ப்புக்கு ஓடப்படுறது இல்ல. அப்ப நம்மளே நாம சோதித்து பார்க்கணும். ஒவ்வொரு நாளும் நான் சிலுவையில் அறையப்பட்டிருக்கிறேனா? தெய்வ சித்தத்துக்கு நான் ஒப்பு கொடுத்துன்னு இருக்கிறேனா? இல்ல என்னுடைய சித்தத்துக்கு நான் வாழ்ந்துன்னு இருக்கிறேனா? என்னுடைய சித்தத்துக்கு வாழ்ந்துன்னு இருக்கிறேன் என்று நான் சொல்ல போனா நான் இன்னும் என்ன பண்ணல? சிலுவையில் அறியல. அப்ப நான் சிலுவையில் அறிந்திருக்கிறேன் சொல்ல போனா நான் தெய்வ சித்தத்துக்கு என்ன ஒப்பு கொடுத்துன்னு இருக்கிறேனா?
நம்ம யோசித்து பார்க்கணும். படிங்க சிஸ்டர். சிலுவை சுமப்பது என்பது ஒரு சுமை அல்ல, சிலுவை சுமப்பது ஒரு சுமை அல்ல, அது நம்மை மகிமைக்கு தகுதிப்படுத்தும் ஒரு தெய்வீக பயிற்சி. பாருங்க எவ்வளவு அருமையா சகோதரர் எழுதுறாங்க. அந்த பயிற்சி நம்மளை இன்றைக்கு நாளில நம்மளை நாமளே சோதித்து பார்த்து, இது தேவனுக்கு விருப்பம் இல்லை, இந்த யோசனை தேவனுக்கு விருப்பம் இல்லை, இந்த காரியங்கள் தேவனுக்கு விருப்பம் இல்லை, நம்மளே நாமளே ஆராய்ந்து பார்த்து 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 அந்த ஆராய்ந்து பார்க்கறதான பயிற்சி இந்த பூமியில எங்குக்கு கொண்டு போதா? நம்மளுக்கு மகிமைக்கு கொண்டு போகுது. அப்போ எவ்வளோ விதமான நம்முடைய ஆராய்ச்சி நம்மளுக்குள்ள இருக்கணும், நம்மளை நாம சோதித்து பார்க்கணும், எவ்வளவு பயிற்சி நம்ம எடுக்கணும் இந்த பூமியில. கண்டிப்பா அன்டில் சாவுற வரைக்கும் நம்ம இந்த பூமியில நம்ம என்ன பண்ணணுங்களாம்? பயிற்சி எடுத்துக்கொண்டுனே இருக்கும். எது தேவனுக்கு சித்தம், எது தேவனுக்கு சித்தம் இல்லை, ஒவ்வொரு நாளும் நம்ம சிந்திக்க 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 தேவன் நம்மளுக்கு அவருடைய மகன் சாயல நம்மளுக்கு என்ன பண்ணுவாராம்? கொடுத்துனே இருப்பாரு. அந்த சாயல் அடியும்போது நம்ம எங்க போயிடலாமா? மகிமைக்கு நம்ம போயிடலாம். படிங்க சிஸ்டர். பாடுகள் இல்லாமல் கிரீடம் இல்லை என்ற உண்மையை உணர்ந்து சோதனைகளை மகிழ்ச்சியுடன் ஏற்க வேண்டும். இந்த சிலுவை சுமக்கும் பயணமே ஒரே ஒரு நிமிஷம் சிஸ்டர். சோதனைகள் எப்படியாக எடுக்கணுமா? நம்ம மகிழ்ச்சியாக எடுக்கணுமா? கண்டிப்பா நம்ம மகிழ்ச்சியாக எடுக்கிறோமா? ஏதோ ஒரு விதமாக ஒரு சகோதரன் நிமித்தமாகவோ ஏதோ ஒரு விதமாக சகோதரிகள் நிமித்தமாக ஏதோ ஒரு பாடு வந்துச்சுன்னா அது எப்படி எடுப்போம்? நம்ம ஏன்பா வந்துச்சு இந்த இல்லைங்களா? எப்படி எப்படி ஒரு ரொம்ப ஒரு கடினமா நம்ம எடுத்துக்கோ சந்தோஷமா எடுத்துக்கொள்வோமா? நம்ம கண்டிப்பா இல்லை. தேவனே நம்மளுக்கு அந்த மாதிரி சூழ்நிலைகளை ஏற்படுத்தி கொடுப்பாங்களாம். எதற்கு என்று சொல்ல போனா நம்மளுக்கு பாடங்களை கத்துக் கொடுக்க, நம்மளுக்கு பாடங்களை கத்துக் கொடுக்குற, நம்மளுக்கு கூட இருக்கிறதான சகோதர சகோதரிகளே பிரிப்பாங்க, சில டைம்ல நம்மளையே தூற்றுவாங்க, நம்மளையே அவமானதிப்பாங்க. என்று பார்க்கும்போது தேவன் நம்மளுக்கு ஒரு பாடத்தை கற்றுக் கொடுக்கிறார். தேவன் குமாரின் சாயல அடைய, அவருடைய மகன் குணங்களை நம்ம பெற்றுக்கொள்ள, இதன் வழிவாக நம்மளுக்கு என்ன பண்றாருன்னா தேவன் ஒரு பாடத்தை கற்றுக் கொடுக்கிறார். அப்போ அதை நம்ம எப்படியாக எடுக்கிறோம்? சுமையாக எடுக்கிறோமா? சந்தோஷமா எடுக்கிறோமா? எப்படி நம்ம எடுக்கிறோம்? படிங்க சிஸ்டர். இந்த சிலுவை சுமக்கும் பயணமே நம்மை கிறிஸ்துவின் சாயலுக்கு ஒப்பாக மாற்றும் கருவியாகும். இந்த சிலுவை சுமைக்கும் பயணமே நம்முடைய கிறிஸ்துவின் சாயலை ஒப்பாக மாற்றும். அப்படியாக அன்பான சகோதர சகோதரிகளே, அப்போது நாம யோசித்து பார்க்கலாம். இந்த சிலுவை சுமைக்கும் பயணம் எங்க வரைக்கும் இருக்கு? நம்மளுக்கு மரண வரைக்கும் இருக்குங்க அன்பான சகோதர சகோதரிகளே. அப்போ இந்த சிலுவை சுமக்கும் பயணத்தில நாம எப்படியாக சுமந்து கொண்டு இருக்கிறோம்? நம்முடைய பயணம் சிலுவை எப்படியாக சுமந்து கொண்டு இருக்கிறோம்? பாடுகள் சிலுவை சுமந்து கொண்டு இருக்கிறோமா, இல்ல சந்தோஷத்தின் சிலுவை சுமந்து கொண்டு இருக்கிறோமா? நாமளே ஆராய்ந்து பார்க்கலாம். அப்போ ஒவ்வொரு நாளும் கண்டிப்பாக நாமளே ஆராய்ந்து பார்த்து வருதானா 31ஆம் தேதிக்கு நாம் அந்த காரியத்தில் அயோக்கியமாக நம்ம கை வைக்காதபடி நம்மளை நாமளே சோதித்து பார்த்து ஆராய்ந்து பார்த்து நாமே அதில் கை வைக்க தேவன் தாமே நம்மளுக்கு கிருபை செய்வராக. ஆமென். அன்புக்குரிய சகோதர